ಸೊ ಈ ದಿವಸ ನಿಮ್ಮ ಸಂಗಡ ಹಂಚಿಕೊಳ್ಳೋದಕ್ಕೆ ನಾನು ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಅದು ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 48ನೇ ವಚನ. ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಯೇಸುವು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಈ ದಿನ ನಾವು ಅನೇಕ ಜನರು ಅನೇಕ ವಿಧವಾದಂಥ ಒಂದು ಆಶೀರ್ವಾದಕ್ಕಾಗಿ ಅಥವಾ ಬಿಡುಗಡೆಗಾಗಿ ಅಥವಾ ಸೌಖ್ಯತೆಗಾಗಿ ಅಥವಾ ನಮ್ಮ ಪ್ರಾರ್ಥನೆಯ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಪ್ರೇರೆ. ಅನೇಕ ಜನರು ಅನೇಕ ಕಷ್ಟಗಳಿಂದ ನೀವು ಇವತ್ತು ಹಾದು ಹೋಗ್ತಾ ಇರ್ಬೋದು, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ಬೋದು, ಅಥವಾ ಅನೇಕ ಬಂಧನಗಳ ಮಧ್ಯದಲ್ಲಿ ನೀವು ಹಾದು ಹೋಗುವ ಹಾಗೆ ನಿಮಗೆ ಅನ್ನಿಸ್ತಾ ಇರ್ಬೋದು ಪ್ರೇರೆ. ದೇವರ ವಾಕ್ಯ ಸ್ವಾಮಿ ನಮಗೆ ಹೇಳುವಂಥದ್ದೇನಂತಂದರೆ, ನಮ್ಮ ನಂಬಿಕೆಯೇ ನಮ್ಮನ್ನು ಸ್ವಸ್ಥ ಮಾಡ್ತದೆ. ನಾವು ಅನೇಕ ಬಾರಿ ಈ ಕಾರ್ಯಗಳಿಂದ ಬಿಡುಗಡೆ ಹೊಂದೋದಕ್ಕೆ ನಾವು ಇಷ್ಟಪಡ್ತೇವೆ. ಕರ್ತನೇ, ನನ್ನ ಜೀವಿತದಲ್ಲಿರುವಂಥ ಈ ಬಂಧನದಿಂದ ಬಿಡುಗಡೆ ಮಾಡು, ಆ ಬಂಧನದಿಂದ ಬಿಡುಗಡೆ ಮಾಡು ಎಂಬುದಾಗಿ ಅನೇಕ ವಿಷಯಗಳ ಕುರಿತಾಗಿ ನಾವು ದೇವರನ್ನು ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ದೇವರು ಪ್ರಾರ್ಥನೆಗೆ ಉತ್ತರಿಸುವಂಥ ದೇವರು ಸಹಾಯ ಮಾಡುವಂಥ ದೇವರಿಗೆ ಅಸಾಧ್ಯವಾದಂಥದ್ದು ಒಂದೂ ಇಲ್ಲ. ಸಕಲವೂ ಕೂಡ ನಮ್ಮ ದೇವರಿಗೆ ಸಾಧ್ಯ. ಇದು ನಾವೆಲ್ಲರೂ ತಿಳಿದಂಥ ವಿಷಯ. ಆದರೆ ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಉತ್ತರವನ್ನು ಪಡೆದುಕೊಳ್ಳುವುದಿಲ್ಲ ಎಂಬುದಾಗಿ ನೋಡೋದಾದರೆ, ಈ ವಚನ ನಮಗೆ ಅದಕ್ಕೆ ಉತ್ತರವನ್ನು ಕೊಡ್ತದೆ. ಯಾಕೆ ನಮಗೆ ಉತ್ತರ ಸಿಗ್ತಾ ಇಲ್ಲ? ಯಾಕೆ ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ದೊರಕ್ತಾ ಇಲ್ಲ? ಅದಕ್ಕೆ ಕಾರಣನೇನೆಂದರೆ ನಂಬಿಕೆ ಪ್ರೇರೆ. ನಿನ್ನ ನಂಬಿಕೆ, ಹಾಲೆಲೂಯ, ನಿನ್ನ ನಂಬಿಕೆ. ಸೊ ಈ ವಿಷಯದಲ್ಲಿ ನಮ್ಮ ನಂಬಿಕೆಯ ಕುರಿತಾಗಿ ಈ ದಿನ ನಾನು ಮಾತನಾಡಕ್ಕಿದ್ದೇನೆ ಪ್ರೇರೆ. ಸೊ ನೋಡ್ರಿ, ಈ ಒಂದು ವಚನದಲ್ಲಿ ಬರೆದಂಥ ಈ ಮಾತು 12 ವರ್ಷಗಳಿಂದ ರಕ್ತ ಕುಸುಮ ರೋಗವಿದ್ದಂಥ ಸ್ತ್ರೀಗೆ ಸ್ವಾಮಿ ಹೇಳಿದಂಥ ಮಾತು, ಸ್ವಾಮಿ ಆ ಸ್ತ್ರೀಗೆ ಹೇಳಿದಂಥ ಮಾತಿದು ಪ್ರೇರೆ. ಸೊ ಏನಾಯಿತು ಇಲ್ಲಿ ಆದಂಥ ಒಂದು ಘಟನೆ ಏನಪ್ಪ ಅಂತಂದರೆ, ಒಬ್ಬ ಸ್ತ್ರೀ ಇದ್ದಾಳೆ, 12 ವರ್ಷದಿಂದ ಅವಳ ಮೈಯಿಂದ ರಕ್ತವು ಸುರಿತಾನೇ ಇದೆ, ಹೋಗ್ತಾನೇ ಇದೆ. ಪ್ರಪಂಚದ ಮೇರೆಗೆ ಅವಳು ಅಶುದ್ಧಳಾದಂಥ ಸ್ತ್ರೀ. ಪ್ರಪಂಚದ ಮೇಲೆಗೆ ಅಂದರೆ ಅವರ ಕುಟುಂಬಕ್ಕೆ ನೋಡೋದಾದರೆ ಅವ್ರ ಕುಟುಂಬ ನೋಡುವಂಥ ರೀತಿ ಇವಳು ಅಶುದ್ಧವಾದಂಥವಳು ಎಂಬುದಾಗಿ. ಯಾಕೆಂದರೆ ಆಗಿನ ಕಾಲದಲ್ಲಿ ಆ ರೀತಿಯಲ್ಲಿ ಮುಟ್ಟು ನಿಲ್ಲದೇ ಇರುವಂಥ ಸ್ತ್ರೀಯರನ್ನು ದೂರವಾಗೇ ಇಡ್ತಾಯಿದ್ರು. ಅವ್ರನ್ನ ಸಮೀಪಕ್ಕೂ ಕೂಡ ಅವರು ಸೇರಿಸ್ಕೊಳ್ತಾ ಇರಲಿಲ್ಲ. ಅವರು ಧಾರ್ಮಿಕವಾಗಿ ಅಶುದ್ಧರು ಎಂಬುದಾಗಿ ಅವರನ್ನು ಎಣಿಸ್ತಾ ಇದ್ರು. ಸೊ ಇಲ್ಲಿ ನಾವು ಮಾರ್ಕನ ಬರೋ ಸುವಾರ್ತೆಯಲ್ಲಿ ಇದೇ ಘಟನೆಯನ್ನು ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಆಕೆ ಅಂದರೆ ಆ ಸ್ತ್ರೀಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ. 12 ವರ್ಷದಿಂದ ಸಂಕಟದಲ್ಲಿರುವಂಥ, 12 ವರ್ಷದಿಂದ ಕಷ್ಟದಲ್ಲಿರುವಂಥ, 12 ವರ್ಷದಿಂದ ವೇದನೆಯಲ್ಲಿರುವಂಥ ಈ ಸ್ತ್ರೀ ಅವಳೇನು ಮಾಡ್ತಾ ಇದ್ದಾಳೆ, ವೈದ್ಯರಿಂದಲೂ ಕೂಡ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಏನಂತಂದರೆ, ವೈದ್ಯರು ಕೊಡ್ತಿರುವಂಥ ಒಂದು ಟ್ರೀಟ್ಮೆಂಟ್, ವೈದ್ಯರು ಕೊಡ್ತಿರುವಂಥ ಆ ಒಂದು ಔಷಧಿಗಳು ಅವಳ ದೇಹಕ್ಕೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಬೀರ್ತಾ ಇದೆ. ಕಷ್ಟಪಡುವುದಂದರೆ ಏನು ಅರ್ಥ? ಓಕೆ, ಅವಳಿಗೇನು ಸುಖವಾಗಲಿಲ್ಲ ಅನ್ನೋದಾದರೆ ಅದು ಬೇರೆ ಮಾತು. ಆದರೆ ಕಷ್ಟಪಡ್ತಾ ಇದ್ದಾಳಂತಂದರೆ ಅವರು ಕೊಡ್ತಿರುವಂಥ ಔಷಧಿ ಅವಳ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಮತ್ತು ಎರಡನೇದಾಗಿ ಅವರು ಹಣವನ್ನು ತೆಗೆದುಕೊಳ್ತಾನೇ ಇದ್ದಾರೆ, ಹಣವನ್ನು ಕಿತ್ತುಕೊಳ್ತಾನೇ ಇದ್ದಾರೆ. ಸೊ ಹಣವನ್ನೂ ಕೂಡ ಅವಳೇನು ಮಾಡ್ತಾ ಇದ್ದಾಳೆ, ಕಳ್ಕೊತಾ ಇದ್ದಾಳೆ. ಅದಕ್ಕೆ 26ನೇ ವಚನ ಮಾರ್ಕ 5:26 ಹೇಳ್ತದೆ, ಅನೇಕ ವೈದ್ಯರಿಂದ ಬಹು ಕಷ್ಟನ ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡ್ರು. ತನ್ನ ಕೈಯಲ್ಲಿದ್ದದ್ದನ್ನೆಲ್ಲ ಅಂದರೆ ಹಣವನ್ನು, ಅವಳ ಹತ್ರ ಇದ್ದಂಥ ಎಲ್ಲ ಒಡವೆ ಮೇಬಿ ಇರ್ಬೋದು, ಅವಳ ಹತ್ರ ಇದ್ದಂಥ ಆಸ್ತಿ ಇರ್ಬೋದು, ಎಲ್ಲವನ್ನು ಅವಳೇನು ಮಾಡ್ತಾ ಇದ್ದಾಳೆ, ಕಳ್ಕೊಳ್ತಾ ಇದ್ದಾಳೆ. ನೋಡಿ, ಈ ರೋಗ ಅನ್ನುವಂಥದ್ದು, ಕಷ್ಟ ಅನ್ನುವಂಥದ್ದು ಮನುಷ್ಯನ ಜೀವಿತದಲ್ಲಿ ಎಷ್ಟು ವಿಪರೀತವಾದಂಥ ಪರಿಣಾಮವನ್ನು ಬೀರ್ತದೆ. ಆ ಸ್ತ್ರೀ 12 ವರ್ಷದಿಂದ, ಒಂದಿಲ್ಲ ಎರಡಿಲ್ಲ,
ಕೆಲವೊಂದು ಸಾರಿ ನಮಗೆ 3 ದಿವಸ 4 ದಿವಸ ಹುಷಾರಿಲ್ಲದೆ ಹೋದರೆ ನಾವು ಎಷ್ಟೋ ವೇದನೆಯಲ್ಲಿರ್ತೇವೆ, ಎಷ್ಟೋ ಕಷ್ಟಗಳಲ್ಲಿರ್ತೇವೆ. ಆದರೆ ಆಲೋಚನೆ ಮಾಡಿ ನೋಡ್ರಿ, ಈ ಸ್ತ್ರೀ ಏನು ಮಾಡ್ತಾಳೆ, 12 ವರ್ಷಗಳಿಂದ ಅದೇ ವೇದನೆಯಲ್ಲಿ, ಅದೇ ಕಷ್ಟದಲ್ಲಿ, ಅದೇ ಚಿಂತೆಯಲ್ಲಿ ಅವಳು ಬದುಕ್ತಾ ಇದ್ದಾಳೆ. ಬದುಕುವುದು ಮಾತ್ರವಲ್ಲ, ಅವಳಿಗೆ ಆಸೆ ಇದೆ ನನಗೆ ಸ್ವಸ್ಥತೆ ಬೇಕು, ಅವಳಿಗೆ ಆಸೆ ಇದೆ ನನಗೆ ಬಿಡುಗಡೆ ಬೇಕು. ಮತ್ತು ಅನೇಕ ವೈದ್ಯರನ್ನು ಹೋಗಿ ಅವಳು ಭೇಟಿ ಆಗ್ತಾ ಇದ್ದಾಳೆ, ಅವಳು ನೋಡ್ತಾ ಇದ್ದಾಳೆ. ನೋಡುವಂಥ ಸಮಯದಲ್ಲೆಲ್ಲ ಅವರು ಔಷಧಿ ಕೊಡ್ತಾ ಇದ್ದಾರೆ, ಔಷಧಿ ಕೆಲಸ ಆಗ್ತಾ ಇಲ್ಲ. ಮತ್ತು ಹಣವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹಣ ಕೊಟ್ಟು 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 ಅವಳ ಹತ್ರ ಎಲ್ಲವನ್ನು ಅವಳೇನು ಮಾಡ್ತಾ ಇದ್ದಾಳೆ, ಕಳೆದುಕೊಳ್ತಾ ಇದ್ದಾಳೆ. ಇದೆಲ್ಲದರ ಮಧ್ಯದಲ್ಲಿ ಅವಳಿಗೆ ನಂಬಿಕೆ ಇತ್ತು ಪ್ರೇರೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ಸ್ವಾಮಿನೇ ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಈ ನಂಬಿಕೆ ಅವಳಲ್ಲಿ ಮಾಡಿದಂಥ ಕಾರ್ಯ ಏನಂತಂದರೆ, ಈ ನಂಬಿಕೆ ಅವಳನ್ನು ಯೇಸುವಿನ ಬಳಿಗೆ ಹೋಗೋದಕ್ಕೆ ಪ್ರೇರೇಪಿಸಿತು. ಹಲ್ಲೆಲೂಯಾ. ಅ ಜೀನಿಯನ್ ಫೇತ್, ಆ ಒಂದು ನಿಜವಾದಂಥ ನಂಬಿಕೆ, ಅದು ಯಾವಾಗಲೂ ನಮ್ಮನ್ನು ಯೇಸು ಕ್ರಿಸ್ತನ ಬಳಿಗೆ ನಡೆಸುವಂಥದ್ದಾಗಿದೆ ಪ್ರೇರೆ. ನಂಬಿಕೆಯು ನಮ್ಮನ್ನು ಯೇಸು ಸ್ವಾಮಿಯ ಬಳಿಗೆ ನಡೆಸ್ತದೆ. ಇವತ್ತು ನನ್ನಲ್ಲಿ ನಂಬಿಕೆಯನ್ನು ಇದೆ ಅನ್ನೋದಾದರೆ, that will lead me to Jesus. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯ ಹತ್ತಿರ ಅವಳು ಹೋಗ್ತಾ ಇದ್ದಾಳೆ. ಆದರೆ ಇಲ್ಲಿ ಒಂದು ಕಾರ್ಯ ಏನಂತಂದರೆ, ಯೇಸು ಸ್ವಾಮಿಯ ಹತ್ತಿರ ಹೋಗೋದಕ್ಕೂ ಕೂಡ ಅವಳಲ್ಲಿ ಯೋಗ್ಯತೆ ಇಲ್ಲ. ಅಂದರೆ ಏನು, ನಾನೇನು ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿಯ ಹತ್ತಿರ ಬರೋದಕ್ಕೆ ಅವಳ ಶಿಷ್ಯರ ಹತ್ರ ಹೋಗಿ ಕೇಳಿದರೆ, ನಾನು ಸ್ವಾಮಿ ಹತ್ರ ಹೋಗಬೇಕು, ಅವ್ರ ಹತ್ರ ನಾನು ಪ್ರಾರ್ಥಿಸಿಕೊಳ್ಳಬೇಕು ಎಂಬುದಾಗಿ ಹೇಳೋದಾದರೂ ಕೂಡ ಶಿಷ್ಯರು ಅವಳಿಗೆ ಮುಟ್ಟಿದೆ ಎಂಬುದಾಗಿ ಗೊತ್ತಾಗುವುದಾದರೆ ಅವಳನ್ನು ದೂರ ತಳ್ತಾ ಇದ್ರು. ಅವಳಲ್ಲಿ ಯೋಗ್ಯತೆ ಇಲ್ಲ. ಅವಳಲ್ಲಿರುವಂಥ ಅಶುದ್ಧತೆಯ ನಿಮಿತ್ತವಾಗಿ ಸ್ವಾಮಿಯ ಹತ್ತಿರ ಬರೋದಕ್ಕೆ ಅವಳಲ್ಲಿ ಚಾನ್ಸ್ ಇಲ್ಲ. ಸೊ ಈ ರೀತಿಯಾದಂಥ ಒಂದು ತಡೆಗಳು ಆ ಸ್ತ್ರೀಗೆ ಇದೆ. ಆದರೂ ಕೂಡ ಆಕೆಗಿದ್ದಂಥ ನಂಬಿಕೆ ಯೇಸುವಿನ ಬಳಿಗೆ ಆಕೆಯನ್ನು ನಡೆಸ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ದೇವರು ನಮ್ಮ ಎಲ್ಲ ಕಷ್ಟಗಳಿಂದ, ದೇವರು ನಮ್ಮ ಸಮಸ್ಯೆಗಳಿಂದ, ದೇವರು ನಮಗಿರುವಂಥ ತೊಂದರೆಗಳಿಂದ ಬಿಡುಗಡೆ ಮಾಡ್ತಾರೆ, ರೋಗಗಳಿಂದ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ನಾವು ನಂಬಿಕೆಯನ್ನಿಡಬೇಕು. ಆದರೆ ಆ ನಂಬಿಕೆಯನ್ನಿಟ್ಟಾಗ ಅನೇಕ ಬಾರಿ ನಮಗೆ ತಡೆಗಳು ಬರ್ತದೆ ಪ್ರೇರೆ. ಯೋಚನೆ ಮಾಡಿ ನೋಡ್ರಿ, ಆ ಸ್ತ್ರೀ ತಡೆಗಳ ಬಗ್ಗೆ ಯೋಚನೆ ಮಾಡಿದರೆ ಅವಳು ಯೇಸು ಸ್ವಾಮಿಯ ಹತ್ರ ಹೋಗ್ತಾ ಇರಲಿಲ್ಲ. ಸೊ ನಂಬಿಕೆ ಅನ್ನುವಂಥದ್ದು ತಡೆಗಳಿಗಿಂತ ಮುಂದೆ ಹೋಗುವಂಥದ್ದೇ ಪ್ರೇರೆ, ಅಡಚಣೆಗಳಿಗಿಂತ ಮುಂದೆ ಹೋಗುವಂಥದ್ದು. ಕೆಲವೊಬ್ರು ಅಂತಾರೆ, ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನನಗಿಷ್ಟ ಇದೆ, ಆದರೆ ನನಗೆ ಹಿಂಗಾಗ್ತಾ ಇದೆ, ನನಗೆ ಹಂಗಾಗ್ತಾ ಇದೆ, ನನಗೆ ಅದು ಆಗ್ತಾ ಇಲ್ಲ, ನನಗಿದು ಆಗ್ತಾ ಇಲ್ಲ, ನನಗೆ ಈ ಡಿಸ್ಟರ್ಬೆನ್ಸು ಆ ಡಿಸ್ಟರ್ಬೆನ್ಸ್. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನೀವು ಬಿಡುಗಡೆ ಹೊಂದಬೇಕಾ? ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ನೀವು ಕಾಣಬೇಕಾ? ನಿಜವಾದಂಥ ನಂಬಿಕೆ ನಿಮ್ಮಲ್ಲಿರುವುದಾದರೆ ನೀವು ತಡೆಗಳನ್ನು ದಾಟಿ ಹೋಗ್ತೀರಿ. ನಾವು ದೇವರ ಹತ್ತಿರ ಹೋಗಬೇಕಾಗಿದ್ದೇ ಯಾಕೆಂದರೆ ನಮಗೆ ಸಮಸ್ಯೆಗಳಿದ್ದೇವೆ ಎಂಬುದಕ್ಕಾಗಿ ನಾವು ದೇವರ ಹತ್ರ ಹೋಗ್ತೇವೆ. ನಮಗೆ ಸಮಸ್ಯೆ ಇವತ್ತು ಇಲ್ಲ ಅಂದರೆ ನಾವು ಯಾಕೆ ದೇವರ ಹತ್ರ ನಾವು ಹೋಗ್ತೇವೆ? ಸಮಸ್ಯೆಗಳ ನಿಮಿತ್ತವಾಗಿ ನಾವು ದೇವರನ್ನ ಭೇಟಿ ಆಗ್ತೇವೆ. ಸಮಸ್ಯೆಗಳ ನಿಮಿತ್ತವಾಗಿ ನಾವು ದೇವರ ಒಂದು ಸಮೀಪಕ್ಕೆ ಕೆಲವೊಂದು ಸಾರಿ ಹೋಗ್ತೇವೆ. ಹಾಗೆ ಹೋಗುವಂಥ ಸಮಯದಲ್ಲಿ ನಮಗೆ ತಡೆಗಳು ಬರುವುದಾದರೆ, ನಮಗೆ ಸಮಸ್ಯೆಗಳಿಂದ ಬಿಡುಗಡೆ ಬೇಕು ಅಥವಾ ತಡೆಗಳನ್ನು ನೋಡಿ ನಾವು ದೊಡ್ಡದಾಗಿ ನಾವು ಕಾಣ್ತೀವೋ? ವಿ ನೋ ದ್ಯಾಟ್ ವಿ ಹ್ಯಾವ್ ಅ ಹೋಪ್. ನಮಗೆ ಗೊತ್ತಿದೆ, ಒಂದು ನಿರೀಕ್ಷೆ ನಮಗಿದೆ. ಯೇಸು ಸ್ವಾಮಿಯಲ್ಲಿ ನಮಗೊಂದು ನಿರೀಕ್ಷೆ ಇದೆ. ನಾನು ಅವರ ಹತ್ತಿರ ಹೋಗೋದಾದರೆ ನನಗೆ ಬಿಡುಗಡೆ ಇದೆ ಎಂಬುದಾಗಿ ನಮಗೆ ಗೊತ್ತಿದೆ. ಆದರೆ ದೇವರ ಮೇಲೆ ನಿಜವಾಗಿ ನಂಬಿಕೆ ಇಡುವಾಗ ನಮಗೆ ತಡೆಗಳು ಬಂದರೂ ಕೂಡ ನಾವು ಮುಂದೆ ಹೋಗುವಂಥವರಾಗಿದ್ದೇವೆ. ಅನೇಕ ಜನರು ಕಷ್ಟ ಬಂದರೆ ಸಭೆಗೆ ಹೋಗೋದಿಲ್ಲ. ಅನೇಕ ಜನರು ಕಷ್ಟಗಳು ಬಂದರೆ ಪ್ರಾರ್ಥನೆ ಮಾಡೋದಿಲ್ಲ. ದೇವರಲ್ಲಿದ್ದಾರೆ, ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಇಷ್ಟು ವೇದನೆ, ನಾನು ಯಾಕೆ ಪ್ರಾರ್ಥನೆ ಮಾಡಲಿ ಎಂಬುದಾಗಿ ಪ್ರಶ್ನೆಯನ್ನು ಹಾಕಿಕೊಳ್ತಾರೆ ತಮಗೆ ತಾವು. ಆದರೆ ನೋಡ್ರಿ, ಈ ಸ್ತ್ರೀಗೆ ಪ್ರಶ್ನೆ ಹಾಕಿಕೊಳ್ಳೋದಕ್ಕೆ ಪ್ರಶ್ನೆಗಳು ಅನೇಕ ಇದೆ. ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದಾಳೆ, ಅನಾರೋಗ್ಯದಲ್ಲೇ ಇದ್ದಾಳೆ, ಬಲಹೀನತೆಯಲ್ಲೇ ಇದ್ದಾಳೆ, ಅಶುದ್ಧಳಾಗಿಯೇ ಇದ್ದಾಳೆ. ಜನರ ತಡೆಗಳನ್ನು ಅವಳಿಗೆ ಮಾಡೇ ಮಾಡ್ತಾರೆ. ಆದರೂ ಕೂಡ ಅವಳದೆಲ್ಲವನ್ನು ಲೆಕ್ಕಿಸದೆ, ಬಿಕಾಸ್ ಶಿ ಹ್ಯಾಡ್ ಫೇತ್, ಅವಳಿಗೆ ನಂಬಿಕೆ ಇದ್ದಿದ್ದರಿಂದ ಅದೆಲ್ಲವನ್ನು ದಾಟಿ, ಆ ಎಲ್ಲ ಪರಿಸ್ಥಿತಿಗಳನ್ನು ದಾಟಿ ಯೇಸು ಸ್ವಾಮಿಯ ಹತ್ತಿರ ಅವಳು ಹೋಗ್ತಾ ಇದ್ದಾಳೆ ಪ್ರೇರೆ. ಹೋಗಿ ಏನು ಮಾಡ್ತಾ ಇದ್ದಾಳೆ? ಅವಳೇನು ಮಾಡ್ತಾ ಇದ್ದಾಳೆ? ಯೇಸು ಸ್ವಾಮಿಯ ಆ ಬಟ್ಟೆಯ ಒಂದು ತುದಿಯನ್ನು ಅವಳೇನು ಮಾಡ್ತಾ ಇದ್ದಾಳೆ? ಹಿಡ್ಕೊಳ್ತಾ ಇದ್ದಾಳೆ. ಆ ಯೇಸು ಸ್ವಾಮಿಯ ಬಟ್ಟೆಯನ್ನು ಅವಳೇನು ಮಾಡ್ತಾ ಇದ್ದಾಳೆ? ಹಿಡಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಸೊ ನೋಡ್ರಿ, ನಿಜವಾದಂಥ ನಂಬಿಕೆ ಇರುವಂಥವರು ಸ್ವಾಮಿಯ ಹತ್ತಿರ ಹೋಗ್ತಾರೆ.
ಇವತ್ತು ನಮಗೆ ಬಿಡುಗಡೆ ನಂಬಿಕೆಯಿಂದ ಆಗುವಂಥದ್ದಾಗಿದ್ರೆ, ಓಕೆ, ನಾವೆಲ್ಲೋ ಒಂದು ಕಡೆ ಇರ್ತೇವೆ, ನಾವೇನು ಮಾಡೋದಿಲ್ಲ, ನಾವು ಪ್ರಾರ್ಥನೆ ಮಾಡೋದಿಲ್ಲ, ನಾವು ದೇವರನ್ನು ಹುಡುಕೋದಿಲ್ಲ, ನಾವು ದೇವರ ಹತ್ತಿರ ಹೋಗೋದಿಲ್ಲ, ದೇವರು ಮಾಡಲಿ. ಅನೇಕ ಜನರು ಈ ರೀತಿಯಾದಂಥ ಅಭಿಪ್ರಾಯ ಹೊಂದಿದ್ದಾರೆ. ಬಟ್ ಕರ್ತನಲ್ಲಿ ಪ್ರೀತಿಯುಳ್ಳಂಥ ಜನರು, ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ದೇವರು ಖಂಡಿತವಾಗಿ ಅದ್ಭುತವನ್ನು ಮಾಡ್ತಾರೆ. ಬಟ್ ದೇವರು ಅದ್ಭುತ ಮಾಡಬೇಕಂದ್ರೆ ನಾವು ಅವರನ್ನು ಹುಡುಕಿಕೊಂಡು ಹೋಗಬೇಕು. ಅದು ಏನು ತೋರಿಸ್ಕೊಡ್ತದೆ? ಯಾವಾಗ ನಾವು ದೇವರನ್ನ ಹುಡುಕಿಕೊಂಡು ಹೋಗ್ತೇವೋ ಅದು ಏನು ತೋರಿಸ್ಕೊಡ್ತದೆ? ಇಟ್ ಶೋಸ್ ದಟ್ ವಿ ಹ್ಯಾವ್ ಫೇತ್. ನಮಗೆ ನಂಬಿಕೆ ಇದೆ, ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಅನ್ನೋದನ್ನು ಅದು ತೋರಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಇವತ್ತು ಅನೇಕ ಜನರು ನಂಬಿಕೆ ಇಟ್ಟಿದ್ದೇನೆ ಎಂದಾಗಿ ಹೇಳ್ತಾರೆ, ಮನೇಲಿರ್ತಾರೆ. ನಂಬಿಕೆ ಇಟ್ಟಿದ್ದೀನಿ ಎಂಬುದಾಗಿ ಹೇಳ್ತಾರೆ, ಪ್ರಾರ್ಥನೆ ಮಾಡೋದಿಲ್ಲ. ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ, ಬೈಬಲ್ ಓದೋದಿಲ್ಲ. ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ, ಆದರೆ ಆರಾಧನೆ ಮಾಡೋದಿಲ್ಲ. ನಿಜವಾದ ನಂಬಿಕೆ ಆ ರೀತಿಯಲ್ಲಿ ಕಾರ್ಯ ಮಾಡೋದಿಲ್ಲ ಪ್ರಿಯರೇ. ನಿಜವಾದಂಥ ನಂಬಿಕೆ ನಮ್ಮನ್ನು ಸ್ವಾಮಿಯ ಹತ್ತಿರ ತೆಗೆದುಕೊಂಡು ಹೋಗ್ತದೆ. ಈ ಸ್ತ್ರೀಗೆ ನಿಜವಾದಂಥ ನಂಬಿಕೆ ಇತ್ತು. ಸೊ ಅದಕ್ಕೆ ಅವಳೇನು ಮಾಡ್ತಾ ಇದ್ದಾಳೆ? ಸ್ವಾಮಿಯ ಹತ್ತಿರ ಅವಳು ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಶಿ ಈಸ್ ಗೋಯಿಂಗ್ ಡೆಸ್ಪರೇಟ್ಲಿ, ಆಸೆಯಿಂದ, ಆಸಕ್ತಿಯಿಂದ, ಭಾರದಿಂದ ಅವಳು ಸ್ವಾಮಿಯ ಹತ್ರ ಹೋಗಿ ಅವಳೇನು ಮಾಡ್ತಾ ಇದ್ದಾಳೆ? ಸ್ವಾಮಿಯ ಒಂದು ಬಟ್ಟೆಯನ್ನು ಮುಟ್ತಾ ಇದ್ದಾಳೆ. ತಡೆಗಳನ್ನು ದಾಟಿ ಹೋದ್ಲು, ನೋವನ್ನು ದಾಟಿ ಹೋದ್ಲು. ಅಶುದ್ಧವಾದದ್ದು, ನೀನು ಬರೋದಕ್ಕೆ ಯೋಗ್ಯಳಲ್ಲ, ನೀನು ಬರೋದಕ್ಕೆ ದೇವರ ಹತ್ರ ಹೋಗೋದಕ್ಕೆ ನೀನು ಯೋಗ್ಯಳೇ ಅಲ್ಲ ಎನ್ನುವಂಥ ಆ ಒಂದು ಮೆಂಟ್ಯಾಲಿಟಿಯನ್ನು, ಆ ಮಾನಸಿಕ ಸ್ಥಿತಿಯನ್ನು ಅವಳು ದಾಟಿ ಹೋದ್ಲು. ಇವತ್ತು ಕೂಡ ಅನೇಕ ಜನರಿಗೆ ಆ ರೀತಿಯಲ್ಲಿ ಇರ್ತದೆ. ಅಥವಾ ಜನರು ಹೇಳ್ತಾ ಇರ್ತಾರೆ, ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ, ನೀನು ಅಷ್ಟು ಅಶುದ್ಧನು ಅಥವಾ ನೀನು ಅಷ್ಟು ಅಶುದ್ಧಳು, ನೀನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ನಿನ್ನ ಜೀವನದಲ್ಲಿ ಅದನ್ನು ಮಾಡಿದ್ಯಾ ಅದಕ್ಕೆ ಇದು ಬಂದಿದೆ, ನಿನ್ನ ಜೀವನದಲ್ಲಿ ಇದನ್ನು ಮಾಡಿದ್ಯಾ ಅದಕ್ಕೆ ನಿನಗೆ ಬಂದಿದೆ, ನೀನು ಪಾಪ ಮಾಡಿದ್ಯಾ ಅದಕ್ಕೆ ನಿನಗೆ ಬಂದಿದೆ. ಹೌದು, ಮೇ ಬಿ ಪಾಪದ ನಿಮಿತ್ತವಾಗಿ ಬಂದಿರ್ಬೋದು, ಮೇ ಬಿ ನಾವು ಮಾಡಿರುವಂಥ ದ್ರೋಹದ ನಿಮಿತ್ತವಾಗಿ ಬಂದಿರ್ಬೋದು. ಆ್ಯಂಡ್ ಆ ಸ್ತ್ರೀಗೂ ಕೂಡ ಅವಳು ಅಶುದ್ಧಳೇ ಎಂಬುದಾಗಿ ಅವಳನ್ನು ಪರಿಗಣಿಸ್ತಾ ಇದ್ರು. ಆದರೆ ಆ ಶುದ್ಧತೆಯನ್ನು ನೋಡಿ ಅವಳು ಸ್ವಾಮಿಯ ಹತ್ತಿರ ಹೋಗದೇ ಇರಲಿಲ್ಲ. ಬಿಕಾಸ್ ಅವಳಿಗೆ ನಂಬಿಕೆ ಇದ್ದಿದ್ದರಿಂದ ಸ್ವಾಮಿಯ ಹತ್ತಿರ ಹೋದ್ಲು. ಇವತ್ತು ನಿಮಗೆ ಜನರು ಎಷ್ಟೇ ತಡೆಗಳನ್ನು ತಂದರೂ ಕೂಡ ಸ್ವಾಮಿಯಿಂದ ನಿಮ್ಮನ್ನು ದೂರ ತಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ಯಾರೂ ಕೂಡ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ. ನೀವು ಕರ್ತನ ಹತ್ರ ಹೋಗಬಹುದು. ಅವರು ನಿಮಗೆ ಓಪನ್ ಇನ್ವಿಟೇಷನ್, ಒಂದು ತೆರೆದಂಥ ಆಮಂತ್ರಣವನ್ನು ನಿಮಗೆ ಕೊಡ್ತಾ ಇದ್ದಾರೆ. ನನ್ನ ಹತ್ತಿರ ಬಾ. ಸ್ವಾಮಿ ಏನು ಹೇಳ್ತಾರೆ? ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಆರಾಮಾಗಿದ್ದವ್ರಿಗೆ ಹೇಳ್ತಾ ಇಲ್ಲ, ಎಲ್ಲ ಜೀವನದಲ್ಲಿ ಸೌಖ್ಯದಿಂದ ಇರುವಂಥವ್ರನ್ನ ನೋಡಿ ಹೇಳ್ತಾ ಇಲ್ಲ ನನ್ನ ಬಳಿಗೆ ಬನ್ನಿರಿ ಅಂತ. ಸ್ವಾಮಿ ಹೇಳ್ತಾರೆ, ಭಾರ ಹೊತ್ತಿದ್ದೀರಾ? ಅದು ಮೇ ಬಿ ಪಾಪದ ಭಾರವಾಗಿರ್ಬೋದು, ಮೇ ಬಿ ರೋಗದ ಭಾರವಾಗಿರ್ಬೋದು, ಮೇ ಬಿ ಚಿಂತೆಯ ಭಾರವಾಗಿರ್ಬೋದು, ಮೇ ಬಿ ಬಂಧನಗಳ ಭಾರವಾಗಿರ್ಬೋದು, ಸಾಲಗಳ ಭಾರವಾಗಿರ್ಬೋದು. ಯಾವುದೇ ಭಾರವಾಗಿರಲಿ, ನೀವು ನಂಬಿಕೆಯಿಂದಲೇ ದೇವರಿಂದ ಅದ್ಭುತವನ್ನು ಹೊಂದಿರಿ. ಮತ್ತು ನಂಬಿಕೆ ಇದೆ ಎಂಬುದಾಗಿ ನೀವು ತೋರ್ಪಡಿಸುವುದು ಹೇಗೆ ಅಂದರೆ, ನೀವು ಯಾವಾಗ ಕರ್ತಿನ ಹತ್ತಿರ ನೀವು ಹೋಗ್ತಿರೋ, ವೆನ್ ಯು ಗೋ ಟು ಜೀಸಸ್ ಯು ವಿಲ್ ಫೈಂಡ್ ಮಿರಕಲ್ ಇನ್ ಯೋರ್ ಲೈಫ್. ನಿಜವಾದ ನಂಬಿಕೆ ಇದೆಯಾ? ನಾನು ಪ್ರಾರ್ಥಿಸು. ನಿಜವಾದ ನಂಬಿಕೆ ಇದೆಯಾ? ಸಭೆಗೆ ಹೋಗು. ನಿಜವಾದ ನಂಬಿಕೆ ಇದೆಯಾ? ವಾಕ್ಯವನ್ನು ಓದು. ನಿಜವಾದ ನಂಬಿಕೆ ಇದೆಯಾ? ಆರಾಧನೆ ಮಾಡು. ಬ್ರದರ್, ನನಗೆ ಕಷ್ಟ ಇದೆ, ಕಷ್ಟದಲ್ಲೂ ಆರಾಧನೆ ಮಾಡು. ಬ್ರದರ್, ನನಗೆ ಸಮಸ್ಯೆ ಇದೆ, ಸಮಸ್ಯೆಯಲ್ಲೂ ದೇವರನ್ನ ಹುಡುಕು. ಹಲ್ಲೆಲೂಯಾ. ದೇವರು ಖಂಡಿತವಾಗಿ ಅದ್ಭುತವನ್ನು ಮಾಡ್ತಾರೆ. ಸೊ ಅವಳು ಹೋಗಿ ಮೊದಲನೇದಾಗಿ ಆ ನಂಬಿಕೆ ಅವಳನ್ನು ದೇವರ ಹತ್ರ ನಡೆಸ್ತು. ಮತ್ತು ಎರಡನೇದಾಗಿ ಆ ನಂಬಿಕೆ ಏನು ಮಾಡ್ತದೆ? ಅವಳು ಹೋಗಿ ಮುಟ್ಟಿದ ತಕ್ಷಣವೇ 29ನೇ ವಚನ ಇರ್ತದೆ, ಮಾರ್ಕ 5:29 ಇರ್ತದೆ, ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ಹಾಲೆಲೂಯಾ. ಫೇತ್ ರಿಸೀವ್ಡ್ ಪವರ್. ನಂಬಿಕೆಯು ಬಲವನ್ನು ಸ್ವೀಕರಿಸ್ತದೆ. ಸೊ ನೋಡ್ರಿ, ಅಲ್ಲಿ ಅವಳು ಮುಟ್ಟಿದ ತಕ್ಷಣವೇ ಅವಳು ಏನಾಯಿತು? ಅವಳು ರಕ್ತ ಹರಿಯೋದು ನಿಂತು ಹೋಯಿತು. ಓಕೆ. ಸೊ ಅದಕ್ಕೆ ಸ್ವಾಮಿ ಹೇಳೋದೇನು ಗೊತ್ತಾ? ಸ್ವಾಮಿ ಏನು ಹೇಳ್ತಾರೆ ನೋಡ್ರಿ, 30ನೇ ವಚನ, ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತು. ಹಲ್ಲೆಲೂಯಾ. ಸೊ ನಿಜವಾದಂಥ ನಂಬಿಕೆ ನಮಗಿರುವುದಾದರೆ ದೇವರ ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ. ದೇವರ ಬಳಿಗೆ ಬರುವಂಥವ್ರು ಯಾರೂ ಕೂಡ ಸುಮ್ಮನೆ ಹೋಗೋದಿಲ್ಲ ಪ್ರಿಯರೇ. ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ ಅಂದರೆ ಮೇ ಬಿ ನಾವು ದೇವರನ್ನು ಸರಿಯಾಗಿ ಹುಡುಕ್ತಾ ಇಲ್ಲ, ಪೂರ್ಣ ಹೃದಯದಿಂದ ಹುಡುಕ್ತಾ ಇಲ್ಲ. ನಾವು ಪೂರ್ಣ ಹೃದಯದಿಂದ ಇವತ್ತು ಹುಡುಕುವುದಾದರೆ ದೇವರ ಶಕ್ತಿಯನ್ನು ನಾವು ಸ್ವೀಕರಿಸ್ತೇವೆ, ದೇವರ ಬಿಡುಗಡೆಯನ್ನು ನಾವು ಸ್ವೀಕರಿಸ್ತೇವೆ. ನೀವು ಅಂತ ಇರ್ಬೋದು, ಬ್ರದರ್, ಹೌದು ಬ್ರದರ್, ನಾನು ಪೂರ್ಣ ನಂಬಿಕೆಯಿಂದ ಹೋಗಿದ್ದೀನಿ, ನಾನು ದೇವರ ಹತ್ರ ನಾನು ಹೋಗಿದ್ದೀನಿ, ನಾನು ಹುಡುಕ್ತಾನೇ ಇದ್ದೀನಿ, ಇನ್ನೂ ನನಗೆ ಉತ್ತರ ಸಿಕ್ಕಿಲ್ಲ.
ಈಗ ನಾನು ಇನ್ನೊಂದು ಉತ್ತರವನ್ನು ನಿಮ್ಗೆ ಕೊಡ್ತೇನೆ, ಇದಕ್ಕೆ ಒಂದು ಕಾರ್ಯವನ್ನು ಹೇಳ್ತೇನೆ. ಯಾಕೆ ಹಂಗೆ ಆಗ್ತಾ ಇಲ್ಲ ಅಂದರೆ ಮೇ ಬಿ ದೇವರ ಸಮಯ. ಅದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಹೌದು, ದೇವರು ಅದ್ಭುತ ಮಾಡ್ತಾರೆ. ದೇವರು ತನ್ನ ಬಳಿಗೆ ಬಂದವ್ರನ್ನ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡ್ತಾರೆ. ವೇಟ್ ಫಾರ್ ಗಾಡ್ಸ್ ಟೈಮಿಂಗ್. ಸತತವಾಗಿ ಹುಡುಕ್ರಿ, ಎಡಬಿಡದೆ ಕರ್ತನನ್ನು ಪ್ರಾರ್ಥನೆ ಮಾಡಿರಿ. ದೇವ್ರ ವಾಕ್ಯ ಅದು, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ. ಮನಗುಂದದೆ ಪ್ರಾರ್ಥನೆ ಮಾಡಿರಿ. ಡು ನಾಟ್ ಲೂಸ್ ಯುವರ್ ಹಾರ್ಟ್ ಆ್ಯಂಡ್ ಕೀಪ್ ಆನ್ ಪ್ರೇಯಿಂಗ್. ಹಲ್ಲೆಲೂಯಾ. ಸೊ ಆವಾಗ ದೇವರ ಬಲ ಅವು ನಮಗೆ ಸಿಕ್ಕುವಂಥದ್ದಾಗಿದೆ ಪ್ರೇರೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ನೋಡ್ರಿ, ಇಲ್ಲಿ ಆ ಒಂದು ಅದ್ಭುತ ಕಾರ್ಯ ಯೇಸು ಸ್ವಾಮಿಯ ಬಟ್ಟೆ ಮುಟ್ಟಿದ್ರಿಂದ ಆಯಿತು ಎಂಬುದಾಗಿ ನಾವು ಅಂದ್ಕೊಳ್ಬೋದು. ಬಟ್ ಬಟ್ಟೆ ಮುಟ್ಟಿದ್ರಿಂದ ಅಲ್ಲ, ಆದರೆ ದೇವರ ಮೇಲೆ, ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಯಾಕಂದರೆ ಯಾರೂ ಕೂಡ ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಟಿರಲಿಲ್ಲ. ಅನೇಕ ಜನರು ಯೇಸು ಸ್ವಾಮಿ ಹತ್ತಿರವೇ ಹೀಗೆ ಅಲ್ಲಿ ಮುಂದೆ ಹೇಳ್ತಾರೆ ಶಿಷ್ಯರು, ಜನರೆಲ್ಲ ನಿನ್ನನ್ನು ಒತ್ತುಕೊಂಡು ಬರ್ತಾ ಇದ್ದಾರೆ, ಜನರೆಲ್ಲರೂ ನಿನ್ನ ಹತ್ತಿರವೇ ಬರ್ತಾ ಇದ್ದಾರೆ ಎಂಬುದಾಗಿ. ಹಾಗಂದ್ರೆ ಎಷ್ಟೋ ಜನರು ಮುಟ್ಟಿದ್ರು, ಆದರೆ ಎಲ್ಲರಿಗೂ ಕೂಡ ಯಾಕೆ ಸ್ವಸ್ಥತೆ ಬರಲಿಲ್ಲ? ಹಲ್ಲೆಲೂಯಾ. ದೇವರನ್ನು ಅವಳು ಕೇವಲ ಮುಟ್ಟಿದ್ದು ಮಾತ್ರವಲ್ಲ, ಅವಳು ಮುಟ್ಟಿದ್ದೇನಂತಂದರೆ ದೇವರ ಮೇಲೆ ಭರವಸೆ ಇಟ್ಟು ಮುಟ್ಟಿದ್ಳು. ಏನು ಭರವಸೆ ಇಟ್ಲು? ದೇವರಲ್ಲಿ ಬಲ ಇದೆ, ನಾನು ಅವರ ಒಂದು ಬಟ್ಟೆಯನ್ನು ಮುಟ್ಟಿದ್ರು ಕೂಡ ಆ ಬಲ ನನ್ನಲ್ಲಿ ಬರ್ತದೆ. ಇದರ ಅರ್ಥ ಏನು ಗೊತ್ತಾ? ಅದ್ಭುತ ಎಲ್ಲ ಕಡೆ ಇದೆ ಪ್ರೇರೆ. ದ ಮಿರಕಲ್ ಇಸ್ ಎವ್ರಿವೇರ್. ಅದ್ಭುತ ಎಲ್ಲ ಕಡೆಯಲ್ಲಿದೆ. ಇನ್ನೊಂದು ಸಾರಿ ಹೇಳ್ತೇನೆ, ಅದ್ಭುತ ಎಲ್ಲ ಕಡೆಯಲ್ಲಿದೆ. ದೇವರ ಅದ್ಭುತವನ್ನು ಮಾಡ್ತಾನೇ ಇದ್ದಾರೆ. ಆದರೆ ಸ್ವೀಕರಿಸುವಂಥವರ ಕೊರತೆ ಇದೆ, ನಂಬುವಂಥವರ ಕೊರತೆ ಇದೆ, ಭರವಸೆ ಇಡುವಂಥವರ ಕೊರತೆ ಇದೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಎಂಬುದಾಗಿ. ಹಾಗಾದರೆ ಯಾವ ಕೊರತೆ ಇರುವಂಥದ್ದು? ದೇವರ ಬಲದಲ್ಲಿ ಕೊರತೆ ಇದೆಯಾ? ಇಲ್ಲ. ಹಾಗಾದರೆ ಕೊರತೆ ಇರುವಂಥದ್ದು ಎಲ್ಲಿ ಅಂತಂದರೆ ದೇವರ ಮೇಲೆ ಭರವಸೆ ಇಡುವುದರಲ್ಲಿ ಕೊರತೆ ಇದೆ. ಅವಳು ಯೇಸು ಸ್ವಾಮಿಯ ಬಗ್ಗೆ ಕೇಳಿಸಿಕೊಂಡಿರ್ತಾಳೆ. ಶಿ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ಜೀಸಸ್. ಯಾಕಂದರೆ ದೇವ್ರ ವಾಕ್ಯ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 17ನೇ ವಚನ ಇರ್ತದೆ, ಫೇತ್ ಕಮ್ಸ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ನಂಬಿಕೆಯು ವಾಕ್ಯವನ್ನು ಕೇಳುವುದರಿಂದ ಬರ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅನೇಕ ಜನರು ಅಲ್ಲಿ ಯೇಸು ಸ್ವಾಮಿ ಸುತ್ತಮುತ್ತಲೂ ಇದ್ದರು. ದೇ ವರ್ ಬೀಯಿಂಗ್ ಅರೌಂಡ್ ಜೀಸಸ್, ಬಟ್ ದೇ ವರ್ ನಾಟ್ ಬಿಲೀವಿಂಗ್ ಇನ್ ಜೀಸಸ್. ಯೇಸುವಿನ ಸುತ್ತಲೂ ಇದ್ದರೂ ಹೊರತು ಯೇಸುವಿನ ಮೇಲೆ ಅವರು ನಂಬಿಕೆ ಇಟ್ಟಿರಲಿಲ್ಲ. ಆದರೆ ಈ ಸ್ತ್ರೀ ಯೇಸುವಿನ ಬಗ್ಗೆ ಕೇಳಿಸಿಕೊಂಡು ಯೇಸುವಿನ ಮೇಲೆ ಭರವಸೆ ಇಟ್ಟು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಬಂದು ಆ ಒಂದು ಬಟ್ಟೆಯನ್ನು ಮುಟ್ಟಿದ್ರಿಂದ ಅವಳಿಗೆ ಸ್ವಸ್ಥತೆ ಆಯಿತು. ಕೇವಲ ಯೇಸು ಸ್ವಾಮಿ ಹತ್ರ ಬರೋದು ಮಾತ್ರವಲ್ಲ, ಅನೇಕ ಜನರು ಬಂದಿದ್ರಲ್ಲಿ. ಇವಳಿಗೆ ಯಾಕೆ ಸ್ವಸ್ಥತೆ ಸಿಕ್ತು? ಕಾರಣ ಏನಂತಂದರೆ ಬಂದಿದ್ದು ಮಾತ್ರವಲ್ಲ, ಅವಳು ಭರವಸೆ ಇಟ್ಲು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬರೋದು ಮಾತ್ರವಲ್ಲ ಪ್ರಿಯರೇ, ಯೇಸು ಸ್ವಾಮಿ ಮೇಲೆ ಭರವಸೆ ಕೂಡ ನಾವು ಇಡಬೇಕು. ನಾನು ಇಷ್ಟು ದಿನ ಸಭೆಗೆ ಹೋಗಿದ್ದೀನಿ, ಏನೂ ಆಗಿಲ್ಲ. ನೀ ಭರವಸೆ ಇಟ್ಟಿದ್ದೀಯಾ? ಭರವಸೆ ಇಟ್ಟಿರೋದಾದರೆ ಏನೂ ಆಗಿಲ್ಲ ಅನ್ನುವಂಥದ್ದು ನಿನ್ನ ಬಾಯಲ್ಲಿ ಬರಲ್ಲ. ನಿನಗೆ ಗೊತ್ತಿರ್ತದೆ, ಒಂದಿಲ್ಲ ಒಂದು ದಿನ ದೇವರು ಮಾಡೇ ಮಾಡ್ತಾರೆ, ತನ್ನ ಸಮಯಕ್ಕೆ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಕರ್ತನು ಖಂಡಿತವಾಗಿ ಮಾಡೇ ಮಾಡ್ತಾರೆ ಪ್ರೇರೆ. ಆಮೆನ್. ಸೊ ನೋಡ್ರಿ, ಆವಾಗ ಏನಾಗ್ತದೆ, 34ನೇ ವಚನ ಸ್ವಾಮಿಯಲ್ಲಿ ಕೇಳ್ತಾರೆ, ಯಾರು ನನ್ನ ಮುಟ್ಟಿದ್ರು ಅಂತ. ಯಾರು ಶಿಷ್ಯರು ಹೇಳ್ತಾರೆ, ನಮಗೇನು ಗೊತ್ತಾಗುತ್ತೆ ಅಂತ. ಲಾಸ್ಟಿಗೆ ಈ ಒಂದು ಸ್ತ್ರೀ ಭಯದಿಂದ ಬರ್ತಾ ಇದ್ದಾಳೆ. ಯಾಕಂದ್ರೆ ಅವಳು ಗೊತ್ತಾಯಿತು, ಯೇಸು ಸ್ವಾಮಿಗೆ ಅರ್ಥ ಆಗಿದೆ, ಅವರಿಂದ ಬಲ ಹೋಗಿದ್ದು ಅರ್ಥ ಆಗಿದೆ ಅಂತ. ಭಯದಿಂದ ಅವಳು ಬಂದು 33ನೇ ವಚನದಲ್ಲಿ ಅಂಜಿ ನಡುಕುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ಹೇಳ್ತಾ ಇದ್ದಾಳೆ. ಸೊ ಹೇಳಿದ ಮೇಲೆ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಸ್ವಾಮಿ ಇಲ್ಲಿ ಹೇಳ್ತಾ ಇಲ್ಲ ನಾನೇ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತ. ಅಫ್ಕೋರ್ಸ್ ಸ್ವಾಮಿನೇ ಮಾಡಿದ್ದು. ಸ್ವಾಮಿ ಇಲ್ಲಿ ಹೇಳ್ತಾ ಇಲ್ಲ ನನ್ನ ಬಲದಿಂದ ನಿನಗೆ ಸ್ವಸ್ಥತೆ ಆಯಿತು. ಅಫ್ಕೋರ್ಸ್ ದೇವರ ಬಲದಿಂದನೇ ಸ್ವಸ್ಥತೆ ಆಯಿತು. ಇದು ಯಾವತ್ತೂ ಕೂಡ ಕೊರತೆ ಆಗೋದಿಲ್ಲ ಪ್ರಿಯರೇ. ಸ್ವಾಮಿಯಲ್ಲಿ ಬಲದ ಕೊರತೆ ಇಲ್ಲ, ಸ್ವಾಮಿಯಲ್ಲಿ ಶಕ್ತಿಯ ಕೊರತೆ ಇಲ್ಲ, ಸ್ವಾಮಿಯಲ್ಲಿ ಉತ್ತರದ ಕೊರತೆ ಇಲ್ಲ, ಸ್ವಾಮಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಬೇಕಾದಂಥ ಶಕ್ತಿಯ ಕೊರತೆ ಇಲ್ಲ. ಹಾಗಾದರೆ ಪ್ರಾಮುಖ್ಯ ಏನಿಲ್ಲ ಇವತ್ತು? ವಾಟ್ ಈಸ್ ಇಂಪಾರ್ಟೆಂಟ್? ಯಾವುದು ಪ್ರಾಮುಖ್ಯ? ಆ ಪ್ರಾಮುಖ್ಯ ಏನು ಅಂತಂದರೆ ನಮ್ಮ ನಂಬಿಕೆ ಪ್ರಿಯರೇ. ನಮ್ಮ ನಂಬಿಕೆ.
ಇವತ್ತು ಸೂರ್ಯನ ಬಿಸಿಲು ನನ್ನ ಮೇಲೆ ಬೀಳ್ತಾ ಇಲ್ಲ ಅಂತಂದರೆ ಕಾರಣ ಏನು? ನಾನು ಹೊರಗಡೆ ಹೋಗ್ತಾ ಇಲ್ಲ. ಸೂರ್ಯನ ಬಿಸಿಲಿದೆ, ಆದರೆ ನಾನು ಹೊರಗಡೆ ಹೋಗದೆ ಹೋದರೆ ಆ ಬಿಸಿಲಿಗೆ ನಾನು ಎಕ್ಸ್ಪೋಸ್ ಆಗೋದಿಲ್ಲ. ದ ಸೇಮ್ ವೇ, ನಂಬಿಕೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ದೇವರು ಅದ್ಭುತ ಮಾಡೋದಿಲ್ಲ ಎಂಬುದಾಗಲ್ಲ, ದೇವರಿಂದ ಶಕ್ತಿ ಇಲ್ಲ ಎಂಬುದಾಗಲ್ಲ, ಅಥವಾ ದೇವರು ಬಿಡುಗಡೆ ಮಾಡಲು ಶಕ್ತನಿಲ್ಲ ಎಂಬುದಾಗಲ್ಲ. ಅವರ ಹತ್ರ ಎಲ್ಲ ಬಲ ಇದೆ, ಎಲ್ಲ ಶಕ್ತಿ ಇದೆ. ಆದರೆ ನಾವು ಅವರ ಬಳಿಗೆ ಹೋಗದೆ ಹೊರತು, ನಾವು ಅವರ ಮೇಲೆ ಭರವಸೆ ಬಿಡದೆ ಹೊರತು, ನಾವು ಅವರ ಬಲವನ್ನು ಏನಾಗಲ್ಲ, ಸ್ವೀಕಾರ ಮಾಡೋದಿಲ್ಲ. ನೋಡಿ, ಯಾವಾಗ ನಾವು ಭರವಸೆ ಇಡ್ತೀವೋ, ದೇವ್ರ ವಾಕ್ಯ ಹೇಳ್ತದೆ ನೋಡ್ರಿ, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡ್ತಿ. ಇಂಗ್ಲೀಷಲ್ಲಿ ಹೇಳ್ತದೆ, ಡಾಟರ್ ಯುವರ್ ಫೇತ್ ಹ್ಯಾಸ್ ಮೇಡ್ ಯು ಹೋಲ್. ಸಂಪೂರ್ಣಗೊಳಿಸ್ತು ಅಥವಾ ಸ್ವಸ್ಥತೆ ಮಾಡಿತು. ಇವತ್ತು ನಮಗೆ ದೈಹಿಕವಾದಂಥ ಒಂದು ಬಿಡುಗಡೆ ಅವಶ್ಯಕತೆ ಇರ್ಬೋದು, ನಮ್ಮ ದೇಹದಲ್ಲಿ ಯಾವುದಾದ್ರೂ ರೋಗಗಳಿರ್ಬೋದು ಪ್ರಿಯರೇ, ಅಥವಾ ಈ ದಿವಸ ನಮಗೆ ಆತ್ಮಿಕ ಸ್ವಸ್ಥತೆ ಅವಶ್ಯಕತೆ ಇರ್ಬೋದು. ಮೇ ಬಿ ನಮ್ಮ ಮನಸ್ಸು ಕೆಡಕಿನಿಂದ ತುಂಬಿರಬಹುದು, ಪಾಪದಲ್ಲಿ ತುಂಬಿರಬಹುದು, ನಮ್ಮ ಜೀವಿತ ಪಾಪದಲ್ಲಿ ತುಂಬಿರಬಹುದು. ಆತ್ಮಿಕವಾದ ಸ್ವಸ್ಥತೆಯ ಒಂದು ನಮಗೆ ಅವಶ್ಯಕತೆ ಇರ್ಬೋದು. ಇದು ಎಲ್ಲದರಿಂದ ಕೂಡ ಒಂದೇ ಒಂದು ಕಾರ್ಯ ನಮಗೆ ಬಿಡುಗಡೆ ಸಿಗಬೇಕಂದ್ರೆ ನಂಬಿಕೆ. ಓನ್ಲಿ ಫೇತ್. ನಂಬಿಕೆ ಇಲ್ಲದೆ ಬಿಡುಗಡೆ ಸಾಧ್ಯ ಇಲ್ಲ. ನಂಬಿಕೆ ಇಲ್ಲದೆ ಸಂಪೂರ್ಣತೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಾಗಿರಲಿ, ನಮ್ಮ ಆತ್ಮಿಕ ಜೀವನದಲ್ಲಿ, ನಮ್ಮ ದೈಹಿಕ ಜೀವನ, ನಮ್ಮ ಕುಟುಂಬದ ಜೀವನ ಅಥವಾ ನಮ್ಮ ಸಂಬಂಧದ ಜೀವನ, ಎಲ್ಲದರಲ್ಲೂ ಕೂಡ ದೇವರು ಸ್ವಸ್ಥತೆ ಕೊಡಬೇಕಾದರೆ ನಮ್ಮ ನಂಬಿಕೆಯಿಂದ ಮಾತ್ರ ಸಾಧ್ಯ ಪ್ರೇರೆ. ನೋಡ್ರಿ, ದೇವರೇನು ಮಾಡಿದರು? ಅವಳನ್ನು ಗುಣಪಡಿಸಿದ್ರು. ಕೇವಲ ನಾವಂದ್ಕೋ ರೋಗದಿಂದ ಗುಣಪಡಿಸೋ ಅಷ್ಟು ಮಾತ್ರ ಅಲ್ಲ, ಅವಳಿಗಿದ್ದಂಥ ಶೇಮ್, ಅವಳಿಗಿದ್ದಂಥ ನಾಚಿಕೆ, ಯಾಕೆ ಅವಳನ್ನು ಅಶುದ್ಧಳು ಅಂತ ಕರೀತಾ ಇದ್ರು. ಅವಳಿಗಿದ್ದಂಥ ನೋವು, ಎಲ್ಲ ಕಳೆದುಕೊಂಡಂಥ ನೋವು, ಅವಳಿಗಿದ್ದಂಥ ರೋಗ, ಅವಳಿಗಿದ್ದಂಥ ವೇದನೆ, ಇದೆಲ್ಲದರಿಂದ ಸ್ವಾಮಿ ಅಲ್ಲಿ ಬಿಡುಗಡೆ ಮಾಡಿದರು. ಕಾರಣ ಏನು? ವಾಟ್ ಈಸ್ ದ ರೀಸನ್? ಇಟ್ಸ್ ಬಿಕಾಸ್ ಆಫ್ ಫೇತ್. ಹಾಲೆಲೂಯಾ. ಬಿಕಾಸ್ ಆಫ್ ಫೇತ್. ನಂಬಿಕೆಯ ನಿಮಿತ್ತವಾಗಿ ನೋಡ್ರಿ, ಜನರು ಅವಳನ್ನು ದೂರ ತಳ್ತಾ ಇದ್ರು. ಆದರೆ ಈಗ ಸ್ವಾಮಿ ಏನಂತ ಕರೀತಾ ಇದ್ದಾರೆ? ಮಗಳೇ. ಹಾಲೆಲೂಯಾ. ಮಗಳೇ ಎಂಬುದಾಗಿ ಕರೀತಾ ಇದ್ದಾರೆ. ಹಾಲೆಲೂಯಾ. ಸೊ ನೋಡ್ರಿ, ಅವಳಿಗೆ ಸ್ವಸ್ಥತೆ ಸಿಕ್ತು, ಮತ್ತು ಕರ್ತನು ಅವಳನ್ನು ಮಗಳೇ ಎಂಬುದಾಗಿ ಕರೀತಾ ಇದ್ದಾರೆ. ಎಷ್ಟು ದೊಡ್ಡ ಭಾಗ್ಯ! ಸೃಷ್ಟಿಕರ್ತನ ಬಾಯಿಂದ ನನ್ನ ಮಗಳೇ ಎಂಬುದಾಗಿ ಕರೆಸಿಕೊಳ್ಳುವಂಥ ಎಷ್ಟು ದೊಡ್ಡ ಭಾಗ್ಯ! ನೋಡ್ರಿ, ನಂಬಿಕೆಯಲ್ಲಿರುವಂಥ ಶಕ್ತಿ, ನಂಬಿಕೆಯಲ್ಲಿರುವಂಥ ಬಲ ನಮ್ಮನ್ನು ಕೇವಲ ನಮ್ಮ ಜೀವಿತದಲ್ಲಿರುವಂಥ ನೋವುಗಳನ್ನು ತೆಗೆದು ಹಾಕುವುದು ಮಾತ್ರವಲ್ಲ, ನಮಗೆ ಒಂದು ಸಂಬಂಧದಲ್ಲೂ ಕೂಡ ನಿಲ್ಲುವಂತೆ ಆ ನಂಬಿಕೆ ಮಾಡ್ತದೆ. ಮಗಳೇ ಎಂಬುದಾಗಿ ಸ್ವಾಮಿ ಕರೀತಾ ಇದ್ದಾರೆ. ಹಾಲೆಲೂಯಾ. ಸೊ ಸ್ವಸ್ಥತೆ ಆಯಿತು. ಅಲ್ಲಿ ಮುಂದೆ ಒಂದು ಮಾತು ಹೇಳ್ತಾರೆ, ನೀನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. ಹಾಲೆಲೂಯಾ. ಒಂದು ಸ್ವಸ್ಥತೆಯನ್ನು ದೇವರು ಕೊಟ್ಟರು. ಎರಡನೇದು ಅಕ್ಕರೆಯ ಒಂದು ಮಾತುಗಳನ್ನು ಆಡಿದರು. ಮತ್ತು ಮೂರನೇದಾಗಿ ವೆರಿ ಇಂಪಾರ್ಟೆಂಟ್, ಇವತ್ತು ನಾವು ಸ್ವಸ್ಥತೆಯಲ್ಲಿರ್ಬೋದು, ಇವತ್ತು ನಾವು ಹಣಕಾಸು ನಮ್ಮಲ್ಲಿರ್ಬೋದು, ಇವತ್ತು ನಮಗೆಲ್ಲ ಕೂಡ ಜೀವನದಲ್ಲಿರ್ಬೋದು. ಆದರೆ ಸಮಾಧಾನ ಇಲ್ಲದೆ ಹೋದರೆ ಅದು ಯಾವುದನ್ನು ಕೂಡ ನಾವು ಅನುಭವಿಸೋದಕ್ಕಾಗೋದಿಲ್ಲ ಪ್ರೇರೆ. ಅದು ಇದ್ದರೂ ಕೂಡ ನಮಗೇನು ಇಲ್ಲದ ಹಾಗಿರ್ತದೆ. ಸಮಾಧಾನ, ಸ್ವಾಮಿಯೇ ಹೇಳ್ತಾ ಇದ್ದಾರೆ, ಸಮಾಧಾನದಿಂದ ಹೋಗಿ. ನೋಡ್ರಿ, ಜೀನಿಯನ್ ಫೇತ್, ಒಂದು ನಿಜವಾದಂಥ ನಂಬಿಕೆ, ನಿಷ್ಠುರವಾದಂಥ ನಂಬಿಕೆ ನಮ್ಮ ಜೀವನದಲ್ಲಿ ಸಮಾಧಾನ ಕೊಡ್ತದೆ. ಯಾವ ವ್ಯಕ್ತಿ ದೇವರನ್ನು ನಂಬಿದ್ದಾರೆ, ಈ ವ್ಯಕ್ತಿ ದೇವರನ್ನು ನಂಬಿದ್ದಾರೆ ಅನ್ನೋದಕ್ಕೆ ಒಂದು ಸೂಚನೆ ಏನು ಗೊತ್ತಾ ಪ್ರೇರೆ? ಅವ್ರ ಜೀವನದಲ್ಲಿ ಸಮಾಧಾನ ಕಾಣ್ತದೆ. ದಿಲ್ ಬಿ ಹ್ಯಾವಿಂಗ್ ಪೀಸ್. ಎಲ್ಲ ಇರ್ತದೆ ಇರಲ್ಲ ಅದಲ್ಲ, ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ದಿಲ್ ಹ್ಯಾವ್ ಪೀಸ್. ಅಲೆಗಳ ಮಧ್ಯದಲ್ಲೂ ಸಮಾಧಾನದಿಂದ ಇರ್ತಾರೆ, ಕಷ್ಟಗಳ ಮಧ್ಯದಲ್ಲೂ ಸಮಾಧಾನದಿಂದ ಇರ್ತಾರೆ, ದುಃಖದ ಮಧ್ಯದಲ್ಲೂ ಕೂಡ ಸಮಾಧಾನದಿಂದ ಇರ್ತಾರೆ. ಕಾರಣ ಏನು? ಯಾಕಂದರೆ ಸಮಾಧಾನ ಒಬ್ಬರೇ ಕೊಡೋದಕ್ಕೆ ಸಾಧ್ಯ. ಪ್ರಿನ್ಸ್ ಆಫ್ ಪೀಸ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನು ಸಮಾಧಾನ ಪ್ರಭು ಮಾತ್ರ ಸಮಾಧಾನ ಕೊಡೋದಕ್ಕೆ ಸಾಧ್ಯ. ಆ್ಯಂಡ್ ಆ ಸಮಾಧಾನ ಕರ್ತರು ಯಾವಾಗ ನಮಗೆ ಕೊಡ್ತಾರೆ ಅಂದರೆ, ಯಾವಾಗ ನಾವು ದೇವರ ಮೇಲೆ ಅಪಾರವಾದಂಥ ಅಚಲವಾದಂಥ ನಂಬಿಕೆಯನ್ನು ನಾವು ಇಡ್ತೀವೋ, ಆವಾಗ ದೇವರು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಅವರು ಸಮಾಧಾನವನ್ನು ಕೊಡ್ತಾರೆ.
ಕೇವಲ ಹೀಲಿಂಗ್ ಮಾತ್ರ ಅಲ್ಲ, ಸ್ವಸ್ಥತೆ ಮಾತ್ರ ಅಲ್ಲ, ಬಿಡುಗಡೆ ಮಾತ್ರ ಅಲ್ಲ, ಸಮಾಧಾನ ಕೂಡ ಕೊಡ್ತಾರೆ. ಯಾವುದರಲ್ಲಿ ಸಮಾಧಾನ? ಮೊದಲನೇದಾಗಿ ದೇವರು ಮತ್ತು ನಮ್ಮ ಮಧ್ಯದಲ್ಲಿ ಸ್ವಾಮಿ ಸಮಾಧಾನ ಕೊಡ್ತಾರೆ. ನಂಬಿಕೆ ಇಟ್ಟಂಥವರಿಗೆ ಪೀಸ್ ವಿತ್ ಗಾಡ್, ದೇವರೊಟ್ಟಿಗೆ ದೇವರು ಸಮಾಧಾನ, ಯೇಸು ಸ್ವಾಮಿ ಸಮಾಧಾನವನ್ನು ಕೊಡ್ತಾರೆ. ಮತ್ತು ಎರಡನೇದಾಗಿ ನಮ್ಮ ಒಳಗಡೆ ದೇವರು ನಮಗೆ ಸಮಾಧಾನವನ್ನು ಕೊಡ್ತಾರೆ. ಮತ್ತು ಮೂರನೇದು ಇತರರ ಜೊತೆಯಲ್ಲೂ ಕೂಡ ನಮಗೆ ಸಮಾಧಾನವನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಂಬಿಕೆ ಎಷ್ಟು ಪ್ರಾಮುಖ್ಯ ನೋಡ್ರಿ ಪ್ರಿಯರೇ, ಎಷ್ಟು ಬಲವುಳ್ಳಂಥದ್ದು ನೋಡ್ರಿ ಪ್ರಿಯರೇ. ಸೊ ನಂಬಿಕೆಯೇ ನಮ್ಮನ್ನು ಸ್ವಸ್ಥ ಮಾಡುವಂಥದ್ದು, ಅಥವಾ ನಂಬಿಕೆಯೇ ನಮ್ಮನ್ನು ಸಂಪೂರ್ಣರನ್ನಾಗಿ ಮಾಡುವಂಥದ್ದು ಪ್ರಿಯರೇ. ಇವತ್ತು ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀವ? ಈ ದಿವಸ ನಾವು ದೇವರ ಮೇಲೆ ಭರವಸೆ ಇಟ್ಟಿದ್ದೀವ? ನಮ್ಮನ್ನು ನಾವು ಪರೀಕ್ಷಿಸಿ ನೋಡಿಕೊಳ್ಳೋಣ ಪ್ರಿಯರೇ. ನಾವು ಹೇಳ್ಬೋದು, ನಾನು ನಂಬಿಕೆ ಇಟ್ಟಿದ್ದೀನಿ ಬ್ರದರ್ ಅಂತ. ಓಕೆ, ನೀನು ನಂಬಿಕೆ ಇಟ್ಟಿರೋದಾದರೆ ನೀನು ಯೇಸು ಸ್ವಾಮಿ ಹತ್ತಿರನೇ ಯಾವಾಗಲೂ ಇರ್ತೀಯ, ಯೇಸು ಸ್ವಾಮಿ ಜೊತೆನೇ ಯಾವಾಗಲೂ ಇರ್ತೀಯ. ತಡೆಗಳು ಬರ್ಬೋದು, ಆ ಸ್ತ್ರೀಗೆ ತಡೆಗಳು ಬಂತು, ನೋವಿನಲ್ಲಿ ಇರ್ಬೋದು, ಆ ಸ್ತ್ರೀಗೆ ನೋವಿತ್ತು, ಅವಮಾನದಲ್ಲಿ ನೀವಿರ್ಬೋದು, ಆ ಸ್ತ್ರೀಗೆ ಅವಮಾನವಿತ್ತು. ಅದೆಲ್ಲವನ್ನು ದಾಟಿ ನಾವು ಸ್ವಾಮಿ ಹತ್ರ ಹೋಗದೆ ಹೋದರೆ ಸಮಾಧಾನ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ಸ್ವಾಮಿ ಹತ್ರ ಹೋದಾಗಲೇ ಸಮಾಧಾನ. ಅವರೊಬ್ಬರೇ ಸಮಾಧಾನ ಪ್ರಭು, ಅವರೊಬ್ಬರೇ ನಮಗೆ ಬಿಡುಗಡೆ ಕೊಡುವಂಥದ್ದು. ಅವ್ರ ಹತ್ರ ಹೋದರೆ ಮಾತ್ರ ನಮಗೆ ಸ್ವಸ್ಥತೆ ಪ್ರಿಯರೇ. ಸೊ ಅವಳು ಹೋದ್ಲು, ಶಿ ವೆಂಟ್. ಸೊ ಇವತ್ತು ನಾವು ಕರ್ತನ ಹತ್ರ ಹೋಗ್ತಾ ಇದ್ದೀವ? ಕರ್ತನ ಜೊತೆಯಲ್ಲಿದ್ದೀವ? ಅಥವಾ ಬರೀ ನಾವು ಏನೋ ಬೇಕಂದಾಗ ಅಷ್ಟೇ ಬಂದು ಅದು ಸ್ವಲ್ಪ ಹೊತ್ತು ಬೇಡಿಕೊಂಡು ಹೋಗಿ ಕೊಟ್ಟರೆ ಕೊಡು, ಇಲ್ಲದೆ ಹೋದರೆ ಬಿಡು, ಇಷ್ಟು ನಾನು ಬೇಡ್ಕೊಂಡಿದ್ದೀನಿ, ನಾನು ಯಾಕೆ ಬರಲಿ ಎಂಬುದಾಗಿ ಹೊರಟೋಗ್ತಾ ಇದ್ದೀವ? ನಮಗೆ ತಡೆಗಳು ಬರುವಾಗ ನಾವು ಹೊರಟೋಗ್ತಾ ಇದ್ದೀವಿ. ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಳೋಣ. ಆ್ಯಂಡ್ ಯೇಸುವಿನ ಹತ್ತಿರ ಬರೋದು ಮಾತ್ರ ಅಲ್ಲ, ಸಮೀಪಕ್ಕೆ ಬರೋದು ಮಾತ್ರ ಅಲ್ಲ, ಓಕೆ, ಯೇಸುವಿನ ಮೇಲೆ ಭರವಸೆ, ಯೇಸುವಿನ ಮೇಲೆ ಭರವಸೆ. ಸಮೀಪ ಅನೇಕ ಜನರಿದ್ದರು, ಅವತ್ತು ಕೂಡ ಅನೇಕ ಜನರು ಸಮೀಪವಿದ್ದರು. ಆದರೆ ಎಷ್ಟು ಜನರು ಭರವಸೆ ಇಟ್ಟಿದ್ರು? ಭರವಸೆ ಇಟ್ಟಂಥ ಆ ಸ್ತ್ರೀಗೆ ದೇವರು ಅದ್ಭುತ ಮಾಡಿದರು. ಭರವಸೆ ಇಟ್ಟು ಆ ಒಂದು ಬಟ್ಟೆಯನ್ನು ಮುಟ್ಟಿದ ತಕ್ಷಣವೇ ದೇವರು ಅದ್ಭುತವನ್ನು ಮಾಡಿದರು. ಹಲ್ಲೆಲೂಯಾ. ಸೊ ಭರವಸೆ, ನಂಬಿಕೆ ನಮಗಿರುವುದಾದರೆ ನಾವು ಭರವಸೆ ಇಡ್ತೇವೆ. ವಿ ಟ್ರಸ್ಟ್. ವೆನ್ ವಿ ಹ್ಯಾವ್ ಫೇತ್, ವಿ ಟ್ರಸ್ಟ್. ಸೊ ಅದಾದ ಮೇಲೆ ಅವಳಿಗೆ ಬಲ ಬಂತು. ಹಲ್ಲೆಲೂಯಾ. ನಂಬಿಕೆ ಇದ್ದಿದ್ದರಿಂದ ಬಳಿಗೆ ಬಂದು, ನಂಬಿಕೆ ಇದ್ದಿದ್ದರಿಂದ ಭರವಸೆ ಇಟ್ಲು, ಆ ನಂಬಿಕೆ ಇದ್ದಿದ್ದರಿಂದಲೇ ಅವಳಿಗೆ ಬಲ ಬಂತು ಮತ್ತು ಬಿಡುಗಡೆ ಆಯಿತು. ಹಲ್ಲೆಲೂಯಾ. ವಿ ವಿಲ್ ರಿಸೀವ್ ಗಾಡ್ಸ್ ಪವರ್. ದೇವರ ಒಂದು ಬಲವನ್ನು ಖಂಡಿತವಾಗಿ ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ನಾವು ಪಡೆಯುವಂಥವರಾಗಿದ್ದೇವೆ. ಆದರೆ ಯಾವಾಗ ನಾವು ಭರವಸೆ ಇಡ್ತೀವಿ ಆವಾಗ ಮಾತ್ರ. ಸೊ ಆದಾಗ ಕಾರ್ಯ ಆಯ್ತದ್ದು ಏನು? ಅದರಿಂದ ಏನು ಅವಳಿಗೆ ಆಯಿತು? ಬಿಡುಗಡೆ ಆಯಿತು. ಹಲ್ಲೆಲೂಯಾ. 12 ವರ್ಷದ ಬಂಧನಗಳು ಒಂದೇ ಸೆಕೆಂಡಲ್ಲಿ ಬಿಡುಗಡೆ ಆಯಿತು. ಸೊ ಇವತ್ತು ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಾರೆ, ಆದರೆ ನಿನ್ನ ನಂಬಿಕೆ. ಹಲ್ಲೆಲೂಯಾ. ಸೊ ಅವಳಿಗೆ ಸ್ವಸ್ಥತೆ ಆಯಿತು. ಅದಾದಮೇಲೆ ಸ್ವಾಮಿ ಸಮಾಧಾನವನ್ನು ಕೊಟ್ಟರು. ಸಮಾಧಾನವನ್ನು, ಇನ್ನು ಮುಂದೆ ಬದುಕಬೇಕಂದ್ರೆ ಅವಳಿಗೆ ಸಮಾಧಾನ ಬೇಕು. ಆ ಸಮಾಧಾನವನ್ನು ಕರ್ತಂದು ಕೊಟ್ಟರು. ಹಲ್ಲೆಲೂಯಾ. ಸೊ ಇವತ್ತು ಸ್ವಾಮಿ ಇದೆಲ್ಲವನ್ನು ನಮಗೆ ಕೊಡ್ತಾರೆ. ಆದರೆ ನಮಗೆ ನಂಬಿಕೆ ಇದ್ದಾಗ ಮಾತ್ರ, ದೇವರು ಬಿಡುಗಡೆ ಮಾಡುವಂಥವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಹೇಳುವಂಥ ದೇವಜನರೇ, ನೀವು ಅನೇಕ ಕಷ್ಟಗಳಿಂದ, ವೇದನೆಗಳಿಂದ, ದುಃಖದಿಂದ ಕೂಡಿರ್ಬೋದು. ಬಿಡುಗಡೆಗಾಗಿ, ಸ್ವಸ್ಥತೆಗಾಗಿ, ಉಜ್ಜೀವನಕ್ಕಾಗಿ, ವಿಮೋಚನೆಗಾಗಿ ನೀವು ಇದನ್ನು ಕಾಯ್ದುಕೊಂಡಿರ್ಬೋದು. ನಂಬಿಕೆ ಒಂದೇ ಪ್ರೇರೆ. ನಂಬಿಕೆ ಇಲ್ಲದೆ ನಾವು ದೇವರ ಕಾರ್ಯವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನೋಡದೇ ಇರುವುದನ್ನು ನಂಬುವುದೇ ನಂಬಿಕೆ ಪ್ರೇರೆ. ಇವತ್ತು ಅನೇಕ ಜನರು ಹೇಳ್ತಾರೆ, ನನಗೆ ತೋರಿಸಿಕೊಡುವಾಗ ನಂಬ್ತೇನೆ ಎಂಬುದಾಗಿ. ತೋರಿಸಿಕೊಟ್ಟಾಗ ನಂಬುವಂಥದ್ದು ನಂಬಿಕೆ ಅಲ್ಲ ಪ್ರೇರೆ. a genuine faith believes without proof. ಏನು ನಮಗೆ ತೋರಿಸದೆ ಹೋದರೂ ಕೂಡ ನಾನು ನಂಬ್ತೇನೆ ಎಂಬುದಾಗಿ. ಸ್ವಾಮಿ ಅದಕ್ಕೆ ತೋಮನನ್ನು ಕುರಿತಾಗಿ ಒಂದು ಮಾತನ್ನು ಹೇಳ್ತಾರೆ, ನೀನು ನನ್ನನ್ನು ನೋಡಿದ್ರಿಂದ ನಂಬುದೆ, ಆದರೆ ನನ್ನನ್ನು ನೋಡದೆ ನಂಬುವವನು ಧನ್ಯನು ಎಂಬುದಾಗಿ. ನೋಡದೆ ನಂಬುವವನು ಧನ್ಯನು ಪ್ರಿಯರೇ. ಇವತ್ತು ನಾವು ಸ್ವಾಮಿಯನ್ನು ನೋಡಿಲ್ಲ, ಮುಖಾಮುಖಿಯಾಗಿ ನಾವು ನೋಡಿಲ್ಲ, ಆದರೂ ಕೂಡ ನಾವು ಅವ್ರ ಮೇಲೆ ಭರವಸೆ ಇಟ್ಟಿರುವುದಾದರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾರೆ, ನೀವು ಧನ್ಯರು, ನೀವು ಆಶೀರ್ವದಿಸಲ್ಪಟ್ಟವರಿಗೆ ದೇವರು ಸ್ವಸ್ಥತೆ ಕೊಡ್ತಾರೆ, ಬಿಡುಗಡೆ ಕೊಡ್ತಾರೆ, ಸಮಾಧಾನವನ್ನು ಕೊಡ್ತಾರೆ, ಪ್ರೀತಿಯನ್ನು ಕೊಡ್ತಾರೆ. ಹಲ್ಲೆಲೂಯಾ.
ತನ್ನ ಅಕ್ಕರೆಯನ್ನು ಕೊಡ್ತಾರೆ. ಆಮೆನ್. ಸೊ ಈ ದಿವಸ ಆ ಒಂದು ಪ್ರೀತಿ, ಆ ಸಮಾಧಾನ, ಸ್ವಸ್ಥತೆ, ಅಕ್ಕರೆ ನಿಮ್ಮ ಜೀವಿತದಲ್ಲಿ ಸಿಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಿಯರೇ. ಸೊ ನಂಬಿಕೆಯಲ್ಲಿ ಬೆಳೀರಿ, ದೇವ್ರ ಮೇಲೆ ಭರವಸೆ ಇಡ್ರಿ. ಅವಸರ ಮಾಡಬೇಡ್ರಿ. ಕೆಲವೊಂದು ಸರಿ ದೇವರು ಉತ್ತರ ಕೊಡದೇ ಇರುವಂಥ ಸಮಯದಲ್ಲಿ ಅವಸರ ಮಾಡಬೇಡ್ರಿ. ಏನೇ ಆಗಲಿ ದೇವರ ಸಮೀಪ ಇದ್ದರೆ ಅವರ ಸಂಬಂಧದಲ್ಲಿ ನೀವು ಬೆಳಿತೀರಿ. ಅದೇ ಇಂಪಾರ್ಟೆಂಟ್, ಅದು ಎಲ್ಲದಕ್ಕಿಂತ ಪ್ರಾಮುಖ್ಯ. ಯಾಕಂದರೆ ಬೇರೆದೆಲ್ಲ ಕೂಡ ಕರ್ತನ ಕೊಡ್ತಾರೆ, ಅದು ನನಗೆ ನಂಬಿಕೆ ಇದೆ. ಆದರೆ ಎಲ್ಲದಕ್ಕಿಂತ ಪ್ರಾಮುಖ್ಯ ನಾವು ಅವರಲ್ಲಿರುವಂಥದ್ದು, ಅವರ ಸಮಾಧಾನವನ್ನು ಅನುಭವಿಸುವಂಥದ್ದು, ಅವರ ಸಂತೋಷವನ್ನು ಅನುಭವಿಸುವಂಥದ್ದೇ ನಮ್ಮ ಜೀವಿತದಲ್ಲಿ ಇಂಪಾರ್ಟೆಂಟ್ ಪ್ರೇರೆ. ಸೊ ಈ ದಿವಸ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ಯಾವುದೇ ಕಷ್ಟದಲ್ಲಿ, ವೇದನೆಯಲ್ಲಿ ಹಾದು ಹೋಗ್ತಿರೋದಾದರೆ ನೀವು ನನ್ನ ಸಂಗಡ ಪ್ರಾರ್ಥಿಸ್ರಿ. ಖಂಡಿತವಾಗಿ ನಂಬ್ರಿ ಪ್ರಿಯರೇ. ಆ ಸ್ತ್ರೀ ನಂಬಿದ ಹಾಗೆ ದೇವರು ನನಗೆ ಅದ್ಭುತವನ್ನು ಮಾಡೇ ಮಾಡ್ತಾರೆ. ದೇವರು ನನಗೆ ಅತಿಶಯವನ್ನು ಮಾಡೇ ಮಾಡ್ತಾರೆ. ದೇವರು ನನ್ನನ್ನು ಆತ್ಮಿಕವಾಗಿ ಸ್ವಸ್ಥಪಡಿಸ್ತಾರೆ. ದೇವರು ನನ್ನನ್ನು ಒಂದು ದೈಹಿಕವಾಗಿ ಸ್ವಸ್ಥಪಡಿಸ್ತಾರೆ. ದೇವರು ನನ್ನ ರಿಲೇಷನ್ಶಿಪ್, ನನ್ನ ಸಂಬಂಧಗಳನ್ನು ಸ್ವಸ್ಥಪಡಿಸ್ತಾರೆ, ನನ್ನ ಕುಟುಂಬಗಳನ್ನು ಸ್ವಸ್ಥಪಡಿಸ್ತಾರೆ ಎಂಬುದಾಗಿ ನಂಬ್ರಿ ಪ್ರಿಯರೇ. ಖಂಡಿತವಾಗಿ ದೇವರ ಆ ಕಾರ್ಯವನ್ನು ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಬಲ ನಿಮ್ಮ ಮೇಲೆ ಬರ್ತದೆ. ನಂಬಿಕೆ ಇರುವಂಥವರೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. ಪವಿತ್ರಾತ್ಮ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಖಂಡಿತವಾಗಿ ನಮ್ಮ ಒಂದು ಪ್ರಾರ್ಥನೆಗೆ ಅವರು ಉತ್ತರವನ್ನು ಕೊಡುವಂಥವರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ ಯೇಸುವೆ. ರಾಜನೇ ನಿನಗೆ ಸ್ತೋತ್ರ, ರಕ್ಷಕನೇ ನಿನಗೆ ಸ್ತೋತ್ರಪ್ಪ. ನಂಬಿಕೆಗೆ ಯೋಗ್ಯನಾದಂಥ ದೇವರೇ ನಿನಗೆ ಸ್ತೋತ್ರ. ನಮ್ಮ ನಂಬಿಕೆಯ ನಾಯಕನೇ ನಿನಗೆ ಸ್ತೋತ್ರ ಸ್ವಾಮಿ. ನಂಬಿಕೆಯನ್ನು ಹುಟ್ಟಿಸುವಂಥವನು, ಪೂರೈಸುವಂಥವನಾಗಿರುವಂಥ ನಮ್ಮ ದೇವರೇ ನಿನಗೆ ಸ್ತೋತ್ರವಾಗಲಿ. ರಕ್ಷಕನೇ ನಿನಗೆ ಸ್ತೋತ್ರವಾಗಲಿ. ಒಡೆಯನೇ ನಿನಗೆ ಸ್ತೋತ್ರವಾಗಲಿ. ಅದ್ಭುತಗಳ ಕರ್ತನೆ, ಆಲೋಚನಾ ಕರ್ತನೆ, ನಿತ್ಯನಾದಂಥ ತಂದೆಯೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಸಾಧ್ಯವಾದದ್ದನ್ನು ಮಾಡುವಂಥ, ಸಾಧಿಸುವಂಥ ದೇವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ನಿನ್ನ ಬಲವು ಇಂದಿಗೂ ಕುಂದಿ ಹೋಗಿಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಅಪ್ಪ ನಿನ್ನೆ ಇದ್ದ ಹಾಗೆ ಇವತ್ತು ಯಾವತ್ತೂ ನೀನು ಬದಲಾಗದಂಥ ದೇವರಾಗಿದ್ದೀರಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಸಮಸ್ಯೆಗಳನ್ನು ನೋಡಿ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವಂಥ ದೇವರೇ ನಿನಗೆ ಸ್ತೋತ್ರವಾಗಲಿ. ನಮಗೆ ಬಿಡುಗಡೆ ಕೊಡುವಂಥ ಕರ್ತನೇ ನಿನಗೆ ಸ್ತೋತ್ರವಾಗಲಿ. ಜೀವಿಸುವಂಥ ದೇವರೇ ನಿನಗೆ ಸ್ತೋತ್ರವಾಗಲಿ. ಮರಣವನ್ನು ಗೆದ್ದಂಥ ದೇವರೇ ನಿನಗೆ ಸ್ತೋತ್ರವಾಗಲಿ. ಪಾಪದ ಕೊಂಡಿಯನ್ನು ಮುರಿದಂಥ ದೇವರೇ ನಿನಗೆ ಸ್ತೋತ್ರ. ಪಾತಾಳದ ಕೊಂಡಿಯನ್ನು ಮುರಿದಂಥ ದೇವರೇ ನಿನಗೆ ಸ್ತೋತ್ರ. ವಿಮೋಚನೆಯನ್ನು ಕೊಡುವಂಥ ದೇವರೇ ನಿನಗೆ ಸ್ತೋತ್ರ. ರಕ್ಷಣೆಯನ್ನು ಕೊಡುವಂಥ ದೇವರೇ ನಿನಗೆ ಸ್ತೋತ್ರ. ಸೌಖ್ಯತೆಯನ್ನು ಕೊಡುವಂಥ ದೇವರೇ ನಿನಗೆ ಸ್ತೋತ್ರ. ಆರೋಗ್ಯವನ್ನು ಕೊಡುವಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ದಿನ ಕರ್ತನೆ ಸ್ವಾಮಿ, ನನ್ನ ಸಂಗಡ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ನನ್ನ ಒಬ್ಬೊಬ್ಬ ಸಹೋದರ ಸಹೋದರಿಗಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸ್ವಾಮಿ. ಹೌದು ಕರ್ತನೆ, 12 ವರ್ಷದಿಂದ ಕುಸುಮ ರೋಗ ಹೊಂದಿದಂಥ ಆ ಸ್ತ್ರೀಯ ಹಾಗೆ ನಿನ್ನ ಜನರು ಕೂಡ ಅನೇಕ ಕಷ್ಟಗಳಲ್ಲಿ, ವೇದನೆಗಳಲ್ಲಿ, ಚಿಂತೆಗಳಲ್ಲಿ, ದುಃಖದಲ್ಲಿ, ಅಪ್ಪ ಕಣ್ಣೀರಿನಲ್ಲಿ ಈ ದಿನ ಹಾದು ಹೋಗ್ತಿರ್ಬೋದು ಸ್ವಾಮಿ. ಅಪ್ಪ ಕರ್ತನೆ, ಅದರಿಂದ ಬಿಡುಗಡೆ ಕೇವಲ ನಂಬಿಕೆಯಿಂದ ಮಾತ್ರ ಸಾಧ್ಯ ಎಂಬುದಾಗಿ ನೀನು ಹೇಳಿದ್ಯಲ್ಲಪ್ಪ ಕರ್ತನೆ. ಈ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ನಂಬಿಕೆಯನ್ನು ಕೊಡು ರಾಜ. ಯೇಸುವಿನ ನಾಮದಲ್ಲಿ ನಂಬಿಕೆಯನ್ನು ಕೊಡು ಕರ್ತನೆ. ಎಲ್ಲ ಅಪನಂಬಿಕೆಯನ್ನು ತೆಗೆದು ಹಾಕು ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ ನೀನು ಸರ್ವಶಕ್ತನಾದಂಥ ದೇವರು, ನೀನು ದೊಡ್ಡ ಕಾರ್ಯವನ್ನು ಮಾಡುವಂಥ ದೇವರು, ನೀನು ವಿಮೋಚನೆಯನ್ನು ಮಾಡುವಂಥ ದೇವರು, ಅಪ್ಪ ನೀನು ಬಿಡುಗಡೆ ಮಾಡುವಂಥ ದೇವರು ಎಂಬುದಾಗಿ ನಿನ್ನ ಮಕ್ಕಳು ನಂಬುವಂತೆ ಈ ಸಮಯದಲ್ಲಿ ಕಾರ್ಯ ಮಾಡುತ್ತಂದೆ. ಈಗಲೇ ಆ ಹೃದಯದಲ್ಲಿ ನಂಬಿಕೆ ಬರಲಿ ಕರ್ತನೆ. ನಂಬಿಗಸ್ತನಾದಂಥ ದೇವರೇ ನಿನ್ನ ಮೇಲೆ ನಂಬಿಕೆ ಬರಲಿ. ನಂಬಿಗಸ್ತನಾದಂಥ ದೇವರೇ ನಿನ್ನ ಮೇಲೆ ಭರವಸೆ ಬರಲಿ. ನಂಬಿಗಸ್ತನಾದಂಥ ದೇವರೇ ನಿನ್ನ ಮೇಲೆ ಕರ್ತನೆ, ನಿನ್ನ ಮಕ್ಕಳು ಕರ್ತನೆ ಅಪ್ಪ ದೃಢವಾದಂಥ ನಂಬಿಕೆ ಇಡುವಂತೆ ನೀನು ಸಹಾಯ ಮಾಡಪ್ಪ ಕರ್ತನೆ. ಹೌದು ಕರ್ತನೆ, ಇಂದಿನಿಂದ ಸ್ವಾಮಿ ಅಪ್ಪ ನಿನ್ನ ಮುಂದೆ ತನ್ನ ಕಷ್ಟಗಳನ್ನು, ವೇದನೆಗಳನ್ನು ಹೇಳಿಕೊಳ್ತಿರುವಂಥ ನನ್ನ ಸಹೋದರ ಸಹೋದರಿ ನಿನ್ನ ಮುಂದೆ ಬರುವಂತೆ, ನಿನ್ನ ಹತ್ತಿರ ಬರುವಂತೆ, ನಿನ್ನ ಸಮೀಪಕ್ಕೆ ಬರುವಂತೆ ನೀನು ಸಹಾಯ ಮಾಡಪ್ಪ. ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ, ದೇವರ ಸಮೀಪಕ್ಕೆ ಬನ್ನರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾರೆ ಎಂಬುದಾಗಿ ನೀನು ಹೇಳಿದ್ಯಲ್ಲ ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ ಕರ್ತನೆ, ನಿನ್ನ ಒಬ್ಬೊಬ್ಬ ಮಕ್ಕಳು ಕೂಡ ಕರ್ತನೆ ಅಪ್ಪ ನಿನ್ನ ಸಮೀಪಕ್ಕೆ ಬರುವಂತೆ ನೀನು ಕೃಪೆ ಮಾಡು ಸ್ವಾಮಿ. ನಿನ್ನ ಹತ್ತಿರ ಬರುವುದಕ್ಕೆ ನೀನು ಕೃಪೆ ಮಾಡು ಕರ್ತನೆ. ತಡೆಗಳು ಏನೇ ಬಂದರೂ ಕೂಡ ನಾನು ಯೇಸುವಿನ ಬಳಿಗೆ ಹೋಗ್ತೇನೆ. ಯೇಸುವೇ ನನ್ನ ರಕ್ಷಕನು, ಯೇಸುವೇ ನನ್ನ ಬಿಡುಗಡೆ ನಾಯಕನು. ನಾನು ಜನರ ಹತ್ತಿರ ಹೋದರೆ ನಾನು ಸೋತು ಹೋಗ್ತೇನೆ.
ಜನರ ಹತ್ತಿರ ಹೋದರೆ ನಾನು ಬಿದ್ದು ಹೋಗ್ತೇನೆ, ಆದರೆ ಸ್ವಾಮಿ ನನ್ನನ್ನು ಬೀಳುವಂತೆ ಮಾಡುವುದಿಲ್ಲ, ಸ್ವಾಮಿ ನನ್ನನ್ನು ಅಪಜಯಗೊಳಿಸುವುದಿಲ್ಲ ಎಂಬುದಾಗಿ ನಂಬಿ ನಿನ್ನ ಹತ್ತಿರ ಬರುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ದೇವರೇ. ಅದೇ ರೀತಿಯಲ್ಲಿ ಭರವಸೆಯಿಂದಿರುವಂತೆ ನೀನು ಸಹಾಯ ಮಾಡು, ತಾಳ್ಮೆಯಿಂದ ಭರವಸೆಯಿಂದಿರುವಂತೆ ನೀನು ಸಹಾಯ ಮಾಡಪ್ಪ. ಬಳಿಗೆ ಬರುವುದು ಮಾತ್ರವಲ್ಲ, ಭರವಸೆ ಇಡುವಂತೆ ನೀನು ಸಹಾಯ ಮಾಡಪ್ಪ. ಆ ಭರವಸೆಯನ್ನು ಇಟ್ಟು ತಂದೆ ಅಪ್ಪ, ನಿನ್ನ ಬಲವನ್ನು ಹೊಂದಿಕೊಳ್ಳುವಂತೆ ನೀನು ಕೃಪೆ ತೋರಿಸು ದೇವರೇ. ನೀನು ಸಹಾಯ ಮಾಡು ಕರ್ತನೆ. ಪ್ರೀತಿಯುಳ್ಳಂಥ ದೇವಜನರೇ, ಈ ದಿನ ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳ್ತಿರುವಾಗಲೇ ನಿಮಗೆ ಆ ನಂಬಿಕೆ ಬಂದಿರುವುದಾದರೆ, ಓ ನನ್ನ ದೇವರು ಖಂಡಿತವಾಗಿ ಅದ್ಭುತ ಮಾಡ್ತಾರೆ, ಖಂಡಿತವಾಗಿ ಅತಿಶಯವನ್ನು ಮಾಡ್ತಾರೆ, ಖಂಡಿತವಾಗಿ ಆತ್ಮಿಕವಾಗಿ ದೈಹಿಕವಾಗಿ ನನ್ನ ಸಂಬಂಧದ ವಿಷಯದಲ್ಲಿ ಎಲ್ಲದರಲ್ಲಿ ಸ್ವಸ್ಥತೆಯನ್ನು ಕೊಡ್ತಾರೆ ಎಂಬುದಾಗಿ ನೀವು ನಂಬಿರುವುದಾದರೆ ಈ ಸಮಯದಲ್ಲಿ ನಿಮ್ಮ ಕೈಗಳನ್ನು ಎತ್ತಿರಿ. ಮತ್ತು ಎಲ್ಲಾದರೂ ನಿಮ್ಮ ದೇಹದಲ್ಲಿ ಆ ನೋವುಗಳಿರುವುದಾದರೆ ಆ ಸ್ಥಳದಲ್ಲಿ ನಿಮ್ಮ ಒಂದು ಕೈಗಳನ್ನು ಇಟ್ಟುಕೊಳ್ಳ್ರಿ. ಈ ಸಮಯದಲ್ಲಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಒಂದು ಬಲ ನಿಮ್ಮ ಮೇಲೆ ಬರುವುದನ್ನು ನೀವು ಅನುಭವ ಮಾಡ್ತೀರಿ ಪ್ರಿಯರೇ. ಈ ಸಮಯದಲ್ಲಿ ಕೈಗಳನ್ನು ಇಟ್ಟುಕೊಳ್ಳ್ರಿ. ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಲೆಲೂಯ, ಸ್ತೋತ್ರ ಸ್ತೋತ್ರ. ನಿನ್ನ ಅದ್ಭುತವಾದಂಥ ಕರಗಳು, ನಿನ್ನ ಅತಿಶಯ ಕರಗಳು ಈಗಲೇ ಮುಟ್ಟಲಿ ದೇವರೇ. ಆ ದಿನ ಆ ಸ್ತ್ರೀಯನ್ನು ಮುಟ್ಟಿದಂಥ ದೇವರು, ನಿನ್ನ ಬಲದಿಂದ ಮುಟ್ಟಿದಂಥ ದೇವರು ಈ ಸಮಯದಲ್ಲಿ ನಿನ್ನ ಮಕ್ಕಳನ್ನು ನಿನ್ನ ಬಲದಿಂದ ಮುಟ್ಟು ಕರ್ತನೆ. ಯೇಸುವಿನ ನಾಮದಲ್ಲಿ ನಿನ್ನ ಪರಲೋಕದ ಶಕ್ತಿ, ನಿನ್ನ ಪರಲೋಕದ ಬಿಡುಗಡೆ, ನಿನ್ನ ಪರಲೋಕದ ಸೌಖ್ಯತೆ ನಿನ್ನ ಮಕ್ಕಳ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಶಾಪದ ಕಟ್ಟುಗಳು ಕರ್ತನೆ, ಎಲ್ಲ ಪಾಪದ ಕಟ್ಟುಗಳು ದೇವರೇ, ಎಲ್ಲ ರೋಗದ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೆ. ಈ ದಿನವೇ ಮಗನ ಬಿಡುಗಡೆ ಮಾಡುವುದಾದರೆ ಬಿಡುಗಡೆ ಹೊಂದಿದ್ದೀರಿ ಎಂಬುದಾಗಿ ಹೇಳಿದಂಥ ದೇವರೇ, ನಿನ್ನ ಮಕ್ಕಳಿಗೆ ಬಿಡುಗಡೆ ಕೊಡು, ಬಿಡುಗಡೆ ಕೊಡು. ಯೇಸುವಿನ ರಕ್ತಕ್ಕೆ ಜಯ. ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳ ಮೇಲೆ ಬರಲಿ ಕರ್ತನೆ. ಈಗಲೇ ಕೈಗಳನ್ನು ಎತ್ತಿದಂಥ ನಿನ್ನ ಮಕ್ಕಳ ಮೇಲೆ ದೇವರೇ, ನೋವುಗಳ ಮೇಲೆ ತಮ್ಮ ಕರಗಳನ್ನು ಇಟ್ಟುಕೊಂಡಂಥ ನಿಮ್ಮ ಮಕ್ಕಳ ಮೇಲೆ ಅಪಾ ನಿನ್ನ ಹಸ್ತವು ಬರಲಿ ಕರ್ತನೆ. ಓ ನಿನ್ನ ಪರಲೋಕದ ಹಸ್ತ ಇಳಿದು ಬರಲಿ. ಕಣ್ಣೀರನ್ನು ಒರೆಸು ಸ್ವಾಮಿ, ಕಣ್ಣೀರನ್ನು ಒರೆಸು ದೇವರೇ. ನೋವುಗಳಿಂದ ಬಿಡುಗಡೆ ಆಗಲಿ ಸ್ವಾಮಿ, ನೋವುಗಳಿಂದ ಬಿಡುಗಡೆ ಆಗಲಿ ದೇವರೇ. ಅಪ್ಪ, ವೈದ್ಯರು ಏನೇ ರಿಪೋರ್ಟ್ಗಳನ್ನು ಹೇಳಿರ್ಬೋದು ಕರ್ತನೆ, ನಾವು ನಿನ್ನ ಒಂದು ರಿಪೋರ್ಟಿನ ಮೇಲೆ ಅಪ್ಪ, ನಿನ್ನ ಒಂದು ಅಭಿಪ್ರಾಯದ ಮೇಲೆ, ನಿನ್ನ ಒಂದು ಮಾತಿನ ಮೇಲೆ, ನಿನ್ನ ಒಂದು ವಾಕ್ಯದ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ ಸ್ವಾಮಿ. ನಿನ್ನ ಸೌಖ್ಯತೆ ಬರಲಿ ಯೇಸುವಿನ ನಾಮದಲ್ಲಿ, ನಿನ್ನ ಸೌಖ್ಯತೆ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರಿಗೆ ಬರಲಿ ಕರ್ತನೆ. ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಂಥವರಿಗೆ ಬಿಡುಗಡೆ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಓ ಇನ್ ದ ನೇಮ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ನಾಮದಲ್ಲಿ ಸಂಬಂಧಗಳು ಮುರಿಯಲ್ಪಟ್ಟಂಥ ಸಂಬಂಧಗಳು ಕರ್ತನೆ, ಹೆಂಡತಿ ಗಂಡನ ಮಧ್ಯದಲ್ಲಿ ಅಪ್ಪ ಮುರಿಯಲ್ಪಟ್ಟಂಥ ಸಂಬಂಧಗಳು, ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ಮುರಿಯಲ್ಪಟ್ಟಂಥ ಸಂಬಂಧಗಳು ಯೇಸುವಿನ ನಾಮದಲ್ಲಿ ಮತ್ತೆ ಒಂದಾಗಲಿ ಕರ್ತನೆ. ಶಾಲೋಮ್ ಶಾಲೋಮ್, ನಿನ್ನ ಸಮಾಧಾನ ಅವರ ಮೇಲೆ ಬರಲಿ ಕರ್ತನೆ. ನಿನ್ನ ಸ್ವಸ್ಥತೆ ಕರ್ತನೆ ಕುಟುಂಬದ ಮೇಲೆ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಓ ಹಾಲೆಲೂಯ. ಅದೇ ರೀತಿಯಲ್ಲಿ ಕರ್ತನೆ ಅಪ ಚಟಗಳಿಂದ ಅಪ ಕರ್ತನೆ, ಕುಡಿಕತನದ ಸಿಗರೇಟಿನ ಅಥವಾ ಡ್ರಗ್ಸ್ಗಳ ಚಟದಿಂದ ಅಪ ಕರ್ತನೆ ಹಾದು ಹೋಗ್ತಿರುವಂಥ ಅಪ ಹೌದು ಕರ್ತನೆ ಸ್ವಾಮಿ, ನಿನ್ನ ಜನರಿಗಾಗಿ ವಿಶೇಷವಾಗಿ ಯವನಸ್ಥ ಮಕ್ಕಳಿಗಾಗಿ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೇನೆ. ತಂದೆ ತಾಯಿಗಳು ಅವರಿಗಾಗಿ ಕಣ್ಣೀರಿಟ್ಟು ಕೇಳಿಕೊಳ್ತಾ ಇದ್ದಾರೆ ರಾಜನೇ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಆ ಮಕ್ಕಳನ್ನು ಇರುವಂಥ ಸ್ಥಳದಲ್ಲಿ ಮುಟ್ಟು ದೇವರೇ. ಓ ಆ ಕಲ್ಲಾದಂಥ ಹೃದಯವನ್ನು ಮಾರ್ಪಡಿಸು, ಮಾಂಸದ ರಕ್ತದ ಹೃದಯವನ್ನಾಗಿ ಮಾರ್ಪಡಿಸು ಯೇಸುವಿನ ನಾಮದಲ್ಲಿ ಸ್ವಾಮಿ. ನೀನು ಅವರನ್ನ ವಿಸಿಟ್ ಮಾಡು ದೇವರೇ, ಅವ್ರನ್ನ ನೀನು ಸ್ಪರ್ಶಿಸು ದೇವರೇ, ಅವ್ರನ್ನ ನೀನು ಮುಟ್ಟು ದೇವರೇ, ಅವ್ರ ನೀನು ಬಿಡುಗಡೆ ಮಾಡು ಕರ್ತನೆ ಸ್ವಾಮಿ. ಓ ಎಲ್ಲ ಕಟ್ಟುಗಳು, ಸೈತಾನನು ಹಾಕಿರುವಂಥ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೆ ಸ್ವಾಮಿ. ಈ ದಿನವೇ ಒಂದು ದೊಡ್ಡ ಬಿಡುಗಡೆ, ದೊಡ್ಡ ಸೌಖ್ಯತೆ, ಓ ಒಂದು ದೊಡ್ಡ ಕರ್ತನೆ ಸ್ವಾಮಿ, ಪಾಪದಿಂದ ವಿಮುಕ್ತಿ, ಚಟಗಳಿಂದ ವಿಮುಕ್ತಿ ನಿನ್ನ ಮಕ್ಕಳಿಗೆ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಹಾಲೆಲೂಯ, 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 ಹಾಲೆಲೂಯ. ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿ ಮಾಡುವಂಥ ದೇವರೇ ಸ್ತೋತ್ರ. ಖಂಡಿತವಾಗಿ ನೀನು ಮಾಡ್ತೀಯ, ಅದಕ್ಕಾಗಿ ನನಗೆ ಸ್ತೋತ್ರವಾಗಲಿ ಅಪ್ಪ. ಹಣಕಾಸಿನ ವಿಷಯದಲ್ಲಿ ಅನೇಕ ಜನರು ಸಾಲಗಾರರಾಗಿದ್ದಾರೆ, ಅನೇಕ ಜನರು ಸಾಲದಲ್ಲಿ ಬಿದ್ದಿದ್ದಾರೆ, ಅನೇಕ ಜನರಿಗೆ ಕೆಲಸಗಳಿಲ್ಲ ಸ್ವಾಮಿ. ಅಪ್ಪ, ಈ ದಿನ ಅವ್ರ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿರುವಾಗ ಸ್ವಾಮಿ ಅವರ ನಂಬಿಕೆಗೆ ಉತ್ತರಿಸಪ್ಪ, ಅವರ ನಂಬಿಕೆಗೆ ನಿನ್ನ ಬಲವನ್ನು ಅವರ ಮೇಲೆ ಸುರಿಸಿ ಬಿಡುಗಡೆ ಮಾಡು ತಂದೆ. ಸಾಲದಿಂದ ಬಿಡುಗಡೆ ಮಾಡು ಕರ್ತನೆ. ಒಳ್ಳೆ ಕೆಲಸಗಳನ್ನು ಕೊಡು ಕರ್ತನೆ. ನಂಬಿಗಸ್ತರಾಗಿ ಕೆಲಸ ಮಾಡುವಂಥ ಮನಸ್ಸನ್ನು ಕೊಡು ಕರ್ತನೆ. ಸೋಮಾರಿತನದ ಆತ್ಮ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳನ್ನು ಬಿಟ್ಟು ತೊಲಗಿ ಹೋಗಲಿ ಕರ್ತನೆ ಸ್ವಾಮಿ.
ಹಾಲೆಲೂಯ. ಓ ನೀನು ಬಲ ಕೊಡು ತಂದೆ, ನೀನು ಸಹಾಯ ಮಾಡು ತಂದೆ. ಹಾಲೆಲೂಯ, ಹಾಲೆಲೂಯ. ಎಲ್ಲದಕ್ಕಿಂತ ಹೆಚ್ಚಾಗಪ್ಪ ನಾನು ಪ್ರಾರ್ಥಿಸ್ತೇನೆ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯಲಪ್ಪ. ಪ್ರತಿನಿತ್ಯ ವಾಕ್ಯವನ್ನು ಓದಿ, ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ, ಪ್ರತಿನಿತ್ಯ ಆರಾಧನೆ ಮಾಡಿ, ಪ್ರತಿನಿತ್ಯ ನಿನ್ನನ್ನೇ ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ನಿನ್ನ ಮಕ್ಕಳಿಗೆ ಕೃಪೆಯನ್ನು ದಯೆಯನ್ನು ಕೊಟ್ಟು ನಡೆಸು ಎಂಬುದಾಗಿ ನಾನು ಕೇಳ್ಕೊಳ್ತೇನಪ್ಪ. ನೀ ಎಲ್ಲ ಅದ್ಭುತಗಳನ್ನು ಮಾಡ್ತೀವಿ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ನಾವು ನಿನ್ನನ್ನೇ ನಂಬ್ತೇವಪ್ಪ, ನಿನ್ನ ಮೇಲೇ ನಾವು ಭರವಸೆ ಇಡ್ತೇವಪ್ಪ. ನಮ್ಮ ಭರವಸೆಗೆ ಆಧಾರನಾದಂಥ ದೇವರೇ, ನಮ್ಮ ಭರವಸೆಗೆ ಉತ್ತರ ಕೊಡುವಂಥ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿ, ಎಲ್ಲ ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸುತ್ತಾ, ನೀ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ, ಯೇಸುವಿನ ಉನ್ನತವಾದ ನಾಮದಲ್ಲಿ ಈ ಎಲ್ಲ ಪ್ರಾರ್ಥನೆಯನ್ನು ನಿನ್ನ ಮುಂದೆ ಇಟ್ಟು ನಂಬಿಕೆಯಿಂದ ಹೊಂದಿಕೊಂಡಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್.